Hello aspirants, hope all of you doing good. So, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ರಿಗಾರ್ಡಿಂಗ್ ಅನಾಲಿಸಿಸ್ ಆಫ್ ದಿ CTI ಪೇಪರ್ ರೈಟ್. ಸೊ ದಟ್ ಈಸ್ HK ಆಗಿರ್ತಕ್ಕಂಥ ಒಂದು ಪೇಪರನ್ನು ನಾವು ನೋಡಿರ್ತಕ್ಕಂಥದ್ದಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಎರಡು ಸಬ್ಜೆಕ್ಟು, ಒಂದು ಇಂಡಿಯನ್ ಪಾಲಿಟಿ, ಸೊ ಅಲಾಂಗ್ ವಿತ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ, ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನೋಡಿರೋದಿತ್ತು. ಇಂದು ನಾವು ಪಾರ್ಟ್ 2 ಅಲ್ಲಿ ಕೂಡ ಕೆಲವೊಂದು ಮೇಜರ್ ಸಬ್ಜೆಕ್ಟ್ಸ್ ಯಾವಿದಾವೆ, ಅದರ ಒಂದು ವಿಶೇಷತೆ ಏನಿದೆ, ಕ್ವೆಶನ್ಸ್ ಯಾವ ರೀತಿ ಕೇಳಿರೋದಿದೆ ರೈಟ್. ಸೊ ಮೇಜರ್ಲಿ ನಾವು ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಎನ್ವೈರನ್ಮೆಂಟ್ ಎಕಾಲಜಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು ರೈಟ್. ಸೊ ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲಿ ಕ್ವೆಶನ್ಸ್ ಯಾವ ರೀತಿ ಕೇಳಿದ್ದಾರೆ, ಮತ್ತು ಇದು ಅಪ್ಕಮಿಂಗ್ ಬರ್ತಕ್ಕಂಥ ಎಕ್ಸಾಮ್ ಏನಿದೆ ಇವಾಗ ನಮ್ಗೆ 21 ಜನವರಿ 2024 ಆಗ್ತಕ್ಕಂಥ RPC ರೈಟ್. ಸೊ ಅರೌಂಡ್ 245 ಪೋಸ್ಟ್ಸ್ ಏನಿದಾವೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ, ಈ ಒಂದು ಅನಾಲಿಸಿಸ್ ಯಾವ ರೀತಿ ನಿಮಗೆ ರೋಡ್ ಮ್ಯಾಪ್ ಆಗ್ತಕ್ಕಂಥದ್ದು ರೈಟ್. ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಇಲ್ಲಿ ನಾವು ಕ್ವೆಶನ್ಗೆ ಆನ್ಸರ್ ಹುಡುಕೋ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ರೀಸನ್ ಬೀಯಿಂಗ್, ಇವಾಗ ಇತ್ತೀಚೆಗೆ KPSC ಕೂಡ ತನ್ನ ಆಫಿಷಿಯಲ್ ಆಗಿ ಅಧಿಕೃತ ಕೀಯನ್ನು ರಿಲೀಸ್ ಮಾಡಿರೋದಿದೆ ರೈಟ್. ಸೊ ಆ್ಯಂಡ್ ನೀವು ಕೂಡ ಬೇರೆ ಬೇರೆ ಸೋರ್ಸಸ್ ಯಾವಿದಾವೆ, ಅದರಿಂದ ಸರಿ ಉತ್ತರ ಯಾವುದು, ಅದರ ಅನಾಲಿಸಿಸ್ ನೀವು ಕೂಡ ಮಾಡಿರ್ತೀರ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ನಿಮಗೆ ಓವರ್ ಆಲ್ ಈ ಒಂದು ಕ್ವೆಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ ರೈಟ್. ಸೊ ಸಿನ್ಸ್ ವಿ ಲೆಫ್ಟ್ ವಿತ್ ವೆರಿ ಲೆಸ್ ನಂಬರ್ ಆಫ್ ಡೇಸ್, ಅರೌಂಡ್ 10 days, ಸೊ ನಿಮಗೆ ಲಾಸ್ಟ್ ಮೂಮೆಂಟ್ ರಿವಿಷನಿಗೆ ಯಾವ ರೀತಿ ನೀವು ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಟಾಪಿಕ್ಸನ್ನು ಹೈಲೈಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪರ್ಟಿಕ್ಯುಲರ್ ಆಗಿ ಸ್ಟ್ರಾಟಜಿ ರೂಪದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಪಾಲಿಟಿಯಲ್ಲಿ ಕೂಡ ನೋಡಿದ್ವಿ, ನಾವು ಎಲ್ಲ ಸಬ್ಜೆಕ್ಟ್ಸಿಗೆ ರಿವೈಸ್ ಮಾಡೋದು ಒಂದು ಕಡೆ ಆದರೆ ಪ್ರೆಸಿಡೆಂಟ್ ಟಾಪಿಕ್ ಆಗಿರ್ಬೋದು ರೈಟ್. ಸೊ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಆ ರೀತಿ ಒಂದು ಕೀ ಟಾಪಿಕ್ಸ್ ಏನಿದೆ ಅದರ ಮೇಲೆ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ಸೊ ಕ್ವಿಕ್ ರಿಮೈಂಡರ್ ಆಗಿ ಇಲ್ಲಿ ನಾವು ನೋಡೋದಾದರೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ರಿಗಾರ್ಡಿಂಗ್ ಸಬ್ಜೆಕ್ಟ್ ವೈಸ್ ಎಷ್ಟೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನೋಡಿರೋದಿತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕೀ ಟೇಕ್ ಅವೇಸ್ ಏನಿದೆ, ಇದರಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮಗೆ ಕನ್ಸೆಪ್ಚುಯಲ್ ಕ್ಲಾರಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ನಮಗೆ ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತ ರೈಟ್. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳು ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ಏನೊಂದು ವಿಷಯನ ನಾವು ಗಮನಿಸಬೇಕಾಗತ್ತೆ ಅಂತಂದರೆ, ಕೇವಲ CTI ಎಕ್ಸಾಮ್ ಮಾತ್ರ ಅಲ್ಲದೆ, ಬಿಕಾಸ್ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಲಾಸ್ಟ್ ಟೈಮ್ CTI ಎಕ್ಸಾಮ್ ಆಗಿರೋದು ಅರೌಂಡ್ 2016 ಆಗಿರ್ತಕ್ಕಂಥದ್ದಿದೆ ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ಇವಾಗ CTI ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸು ದಟ್ ಈಸ್ ಈಕ್ವಲ್ಸ್ ಟು ಗ್ರೂಪ್ C ಸಿಲೆಬಸ್ ರೈಟ್. ಸೊ ಅಗೇನ್ ಸೊ ಇಲ್ಲಿ ನಾವು ಪ್ಯಾಟರ್ನ್ ಅಂತ ನೋಡೋದಾದರೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ಸ್ ಇದ್ದಾವೆ. ಪೇಪರ್ 1 ಅಲ್ಲಿ ನಮಗೆ 15 ಟಾಪಿಕ್ಸ್ ಬರುತ್ತೆ. ಸೊ ಪೇಪರ್ 2 ಅಲ್ಲಿ ನಮಗೆ 3 ಟಾಪಿಕ್ಸ್ ಬರುತ್ತೆ ರೈಟ್. ಸೊ ದಟ್ ಈಸ್ ಅವರ್ ಕಮ್ಯುನಿಕೇಶನ್ ಪೇಪರ್ ಆಲ್ಸೋ. ನಾವು ಇಲ್ಲಿ ಪೇಪರ್ 1 ಅಲ್ಲಿ ಇರ್ತಕ್ಕಂಥ ಕೋರ್ ಸಬ್ಜೆಕ್ಟ್ಸ್ ಏನಿದಾವೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟು, ಇದರ ಜೊತೆಗೆ ಲೋ ಹ್ಯಾಂಗಿಂಗ್ ಏರಿಯಾಸ್ ಅಂತ ಏನು ಕರಿತೀವಿ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ಸೋಷಿಯಲ್ ಚೇಂಜಸ್ ಯಾವ ರೀತಿ ಆಗಿರ್ತಕ್ಕಂಥದ್ದಿದೆ ಕರ್ನಾಟಕದಲ್ಲಿ. ಸೊ ಈ ಒಂದು ಚಿಕ್ಕ ಚಿಕ್ಕ ಟಾಪಿಕ್ಸ್ ಏನಿದೆ, ವಿಚ್ ನೀಡ್ಸ್ ಯುವರ್ ಲೆಸ್ ಎಫರ್ಟ್ ಬಟ್ ದೇರ್ ಇಸ್ ಅ ಹೈ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದಿ ಗುಡ್ ನಂಬರ್ ಆಫ್ ಮಾರ್ಕ್ಸ್ ರೈಟ್. ಸೊ ಈ ನಿಟ್ಟಿನಲ್ಲಿ PYQs ಅಂತ ಬಂದಾಗ PSI ಎಕ್ಸಾಮ್ ಆಗಿರ್ಬೋದು, ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು ರೈಟ್. ಸೊ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಯಾವ ಕಂಡಕ್ಟ್ ಆಗಿರೋದಿದೆ. ನೀವು ಇದೇ ಪೇಪರಲ್ಲಿ ನೋಡೋದಾದ್ರೂ ಕೂಡ ನಿಮಗೆ ಲಾಸ್ಟ್ ಟೈಮ್ PSI ಎಕ್ಸಾಮ್ ಕಂಡಕ್ಟರ್ ಆಗಿರ್ತಕ್ಕಂಥದ್ದು 2-3 ಕ್ವೆಶನ್ಸನ್ನು ನೀವು ಡೈರೆಕ್ಟಾಗಿ ಇದರಲ್ಲಿ ಕಾಣ್ಬೋದು. ಸೊ ಇದೆಲ್ಲ ನಿಮಗೆ ಓವರ್ ಆಲ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಬಾಡೀಸ್ ಏನಿದಾವೆ ಕರ್ನಾಟಕದಲ್ಲಿ, ನಮ್ಮ KPSC ಆಗಿರ್ಬೋದು, KE ಆಗಿರ್ಬೋದು, KSP ಆಗಿರ್ಬೋದು, ಆನ್ ಎನ್ ಎವರೇಜ್ ಆಲ್ಮೋಸ್ಟ್ ಎಲ್ಲ ಸೇಮ್ ಸ್ಟ್ಯಾಂಡರ್ಡ್ಗೆ ನಿಮ್ಮ ಕ್ವೆಶನ್ಸನ್ನು ಕೇಳಿರ್ತಾರೆ. ಸೊ ಇಟ್ಸ್ ಬೆಟರ್ ಆನ್ ಅ ಸೇಫರ್ ಸೈಡ್, ನಿಮಗೂ ಕೂಡ ಒಂದು ಪ್ರಾಕ್ಟೀಸ್ ಆಗುತ್ತೆ, ರಿವಿಷನ್ ಆಗುತ್ತೆ. ಸೊ ಬೇರೆ ಬೇರೆ ಕ್ವೆಶನ್ ಪೇಪರ್ಸ್ ಎಲ್ಲ ಯಾವಿದಾವೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪೇಪರ್ಗೆ ಸಂಬಂಧಪಟ್ಟಂತೆ ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ರೈಟ್. ಸೊ ಬಿಕಾಸ್ ಇವಾಗ ನಿಮಗೆ ಕೂತ್ಕೊಂಡು ಫುಲ್ ಫ್ಲೆಡ್ಜ್ ಟಾಪಿಕ್ಸ್ ಓದಕ್ಕಂತೂ ಕಡಿಮೆ ಸಮಯ ಇರೋದ್ರಿಂದ, ಸೊ ಇಟ್ಸ್ ಬೆಟರ್ ಇಟ್ ಆ್ಯಕ್ಟ್ಸ್ ಆಸ್ ಅ ರಿವಿಷನ್ ಸ್ಟ್ರಾಟಜಿ ಫಾರ್ ಯು. ಓಕೆ ರೈಟ್. ಸೊ ಮೂವಿಂಗ್ ಫರ್ದರ್, ನಾವು ಲಾಸ್ಟ್ ಟೈಮು ಪಾಲಿಟಿ ಮತ್ತು ಗವರ್ನೆನ್ಸಿಗೆ ಸಂಬಂಧಪಟ್ಟಂತೆ ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವೆಲ್ಲ ಕೇಳಿರೋದಿದೆ ರೈಟ್. ಸೊ ಇದರಲ್ಲಿ ಮತ್ತೆ ಒಂದು ಲಿಸ್ಟನ್ನು ನಾವು ಮಾಡಿದಾಗ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ಆಗಿರ್ಬೋದು ರೈಟ್. ಸೊ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಪಾರ್ಲಿಮೆಂಟ್ ಪವರ್ಸು, ಸೊ ಪಾಸಿಂಗ್ ಆಫ್ ದಿ ಬಿಲ್ಲು, ಬೇರೆ ಬೇರೆ ಸ್ಟೇಜಸ್ ಯಾವ ರೀತಿ ಇದೆ ರೈಟ್. ಸೊ ಈ ರೀತಿ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾವಿಲ್ಲಿ ಲಿಸ್ಟ್ ಔಟ್ ಮಾಡಿರೋದಿದೆ. ಸೊ ಮೂವಿಂಗ್ ಫರ್ದರ್, ಲ್ಯಾಂಡ್ ರಿಫಾರ್ಮ್ಸ್ ಕೂಡ ನಾವು ನಮ್ಮ ಪಾರ್ಟ್ 1 ಸೀರೀಸಲ್ಲಿ ಇದನ್ನು ನೋಡಿರೋತಕ್ಕಂಥದ್ದಿದೆ. ಸೊ ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ರೈಟ್.
ಸೊ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ 1974ಗೆ. ಸೊ ಇದಂತೂ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಭೂ ಸುಧಾರಣಾ ಕಾಯ್ದೆ ಅಂತ ನಮ್ಮ ಕರ್ನಾಟಕ ಸರ್ಕಾರದ್ದೇ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ ಇದೆ, ಅರೌಂಡ್ 65 to 70 ಪೇಜಸ್ ಇರ್ತಕ್ಕಂಥದ್ದು. ಅದರಲ್ಲಿ ಈ ರೀತಿ ಕ್ವಶನ್ಸನ್ನು ನೀವು ಈಸಿಯಾಗಿ ಅದರಿಂದ ಆನ್ಸರ್ ಮಾಡ್ಬೋದು. ಸೊ ಅಗೇನ್ ಆಸ್ ಅ ಜೆಂಟಲ್ ರಿಮೈಂಡರ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಲ್ಯಾಂಡ್ ರಿಫಾರ್ಮ್ಸ್. ಸೊ ನಮಗೆ 73rd 74th ಅಮೆಂಡ್ಮೆಂಟ್ ಕೂಡ ಇದೆ, ದೋ ದಟ್ ಈಸ್ ದಟ್ ಈಸ್ PRIs ಅಂತ ಸಂಬಂಧ ಇದ್ರೂ ಕೂಡ ನಮಗೆ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದಿದೆ. ಸೊ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ಸೊ ನಮ್ಮ ಅಪಾರ್ಟ್ ಫ್ರಮ್ ದಟ್ ರೂರಲ್ ಕೋಆಪರೇಟಿವ್ಸ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಸಿಲೆಬಸ್ಸಿಗೆ ಓದಬೇಕಾದ್ರೆ ನಮಗೆ 360 ಡಿಗ್ರಿ ಅಪ್ರೋಚ್ ಅಲ್ಲಿ ಟಾಪಿಕ್ಸ್ ಅನ್ನ ಕೋರ್ಲೇಟ್ ಮಾಡ್ಕೊಂಡು ಓದಿದಾಗ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್. ಸೊ ನಮ್ಮ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಡಿಫ್ರೆಂಟ್ ಇದಾವೆ. 1961 ಆಗಿರ್ಬೋದು, 74 ಆಗಿರ್ಬೋದು, 95 ಆಗಿರ್ಬೋದು. ಓಕೆ, ಸೊ ಮೈಸೂರು ಟೆನೆನ್ಸಿ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಲಾಸ್ ಆಗಿರ್ಬೋದು, ಈ ರೀತಿ ವೇರಿಯಸ್ ಕಮಿಟೀಸು. ಸೊ ಅದ್ರ ಜೊತೆಗೆ ಗುಂಡಪ್ಪ ಗೌಡ ಕಮಿಟಿ ಕೂಡ ಇದೆ. ಓಕೆ, ಸೊ ಈ ರೀತಿ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪಾರ್ಟ್ 2 ಅಂತ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಾವು ಮೇಜರ್ ಆಗಿ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಏನಿದಾವೆ ಅದನ್ನು ಒಂದ್ಸಲ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಣ, ರೈಟ್. ಅಪಾರ್ಟ್ ಫ್ರಮ್ ದಟ್ ಆಸ್ ಯೂಸ್ವಲ್ ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಲಿಸ್ಟ್ ಯಾವುದಿದೆ. ಓಕೆ, ಸೊ ನೀವು ಏನಾದರೂ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸನ್ನು ನೀವು ಇಲ್ಲಿ ನೋಡಿದಾಗ ಮ್ಯಾಕ್ಸಿಮಮ್ ಕ್ವಶನ್ ಕೇಳಿರ್ತಕ್ಕಂಥದ್ದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಆಸ್ ವೆಲ್ ಆಸ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದಿದೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ರಿಪೀಟೆಡ್. ಓಕೆ, ನೀವೇನಾದರೂ ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದಾಗ ಮೋಸ್ಟ್ ಆಫ್ ದಿ ಕ್ವಶನ್ಸ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಸೊ ತುಂಬ ಕ್ವಶನ್ಸು ರಿಪೀಟ್ ಆಗಿರ್ತಕ್ಕಂಥದ್ದಿದೆ. ಇಲ್ಲೇನಿದೆ ಒಂದು ಕ್ವಶನ್ನು, ಸೊ ಮುಘಲ್ ಎಂಪೈರರ್ ಯಾರಾಗಿದ್ರು, ಅಹಮದ್ ಶಾ ಅಬ್ದಿಲ್ ಏನು ಭಾರತದ ಮೇಲೆ ಒಂದು ದಂಡೆತ್ತಿ ಬಂದಾಗ ಭಾರತದಲ್ಲಿ ಯಾರ ಒಂದು ಆಡಳಿತ ನಡೀತಾ ಇತ್ತು ಅಂತ. ಓಕೆ, ಸೊ ಇವಾಗ ಅಫಿಷಿಯಲ್ ಕೀ ಕೂಡ ರಿಲೀಸ್ ಆಗಿರೋದಿದೆ. ಅಪಾರ್ಟ್ ಫ್ರಮ್ ದಟ್ ಅಫಿಷಿಯಲ್ ಕೀ ಜೊತೆಗೆ ನೀವು ಈ 4 ಜನ ಏನು ರೂಲರ್ಸ್ ಇದ್ದಾರೆ ಇವ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಬೇಕು. ಏಕೆಂದರೆ ಇವಾಗ ನಾವು UPSC ಒಂದು ಸ್ಟ್ಯಾಂಡರ್ಡಲ್ಲಿ ನೋಡಿದಾಗ ಎಷ್ಟೋ ಸಲ UPSC ಆಪ್ಷನ್ಸ್ ಏನಿದೆ ಅದೇ ನಮಗೆ ನೆಕ್ಸ್ಟ್ ಟೈಮು ಕ್ವಶನ್ಸ್ ರೂಪದಲ್ಲಿ ಫ್ರೇಮ್ ಮಾಡಿರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ವೆರಸ್ ಇವಾಗ KPSC ಅಂತ ಬಂದಾಗ ಯಾವಾಗ ಎಕ್ಸಾಮಿನರು ರೈಟ್ ಈ ಒಂದು ಕ್ವಶನನ್ನು ಸೆಟ್ ಮಾಡಿದಾಗ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ದೆರ್ ಇಸ್ ಅ ಹೈ ಪಾಸಿಬಿಲಿಟಿ ಆಫ್ ಫ್ರೇಮಿಂಗ್ ದಿ ಕ್ವಶನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇಸ್ಡ್ ಆನ್ ದೀಸ್ ಆಪ್ಷನ್ಸ್. ಸೊ ಬೆಟರ್ ಒಂದು ಕ್ವಿಕ್ ಗ್ಲಾನ್ಸ್ ಮಾಡ್ಕೊಂಡ್ಬಿಡಿ ಯಾರೆಲ್ಲ ರೂಲರ್ಸ್ ಇದ್ದಾರೆ ಅವರ ಒಂದು ಕಂಟ್ರಿಬ್ಯೂಷನ್ ಏನಿದೆ. ಓಕೆ, ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ಇದು ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು. ಈಸ್ಟ್ ಇಂಡಿಯಾ ಕಂಪ್ನಿಯವರು ಭಾರತದಲ್ಲಿ ತಮ್ಮ ಮೊದಲನೇದಾಗಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ ಎಲ್ಲಿ ಅಂತ, ರೈಟ್. ಸೂರತ್ ಇದೆ, ಬಲಸೋರ್ ಇದೆ, ಮದ್ರಾಸ್ ಇದೆ, ಕಲ್ಕತ್ತಾ ಇದೆ, ರೈಟ್. ಸೊ ಇದಕ್ಕೆ ಆನ್ಸರ್ ಏನಿದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ, ರೈಟ್. ಸೊ ಇಲ್ಲಿ ನಮಗೆ ಇನ್ನೊಂದು ಕ್ವಶನ್ ಏನಿದೆ ಅಂತಂದರೆ ಗಾಂಧಿ ಪ್ರೊವಿನ್ಸಸ್ ಅಂತ ಕರ್ನಾಟಕದಲ್ಲಿ ಯಾವ ಒಂದು ಭಾಗಗಳಿಗೆ ಅಥವಾ ಯಾವ ಒಂದು ಪ್ರಾಂತ್ಯಗಳಿಗೆ ಕರಿತೀವಿ ಅಂತ, ರೈಟ್. ಸೊ ಅದು ಸ್ಪೆಷಲಿ ನಮ್ಮ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು, ರೈಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಸ್ವದೇಶಿ ಚಳುವಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಆಫ್ಟರ್ ವಿಚ್ ಮೂವ್ಮೆಂಟ್ ವಾಸ್ ದಿ ನೇಮ್ ಗಾಂಧಿ ಪ್ರೊವಿನ್ಸ್ ಗಿವನ್ ಟು ಕರ್ನಾಟಕ ಅಂದರೆ ಸೊ ಯಾವ ಒಂದು ಪ್ರಮುಖ ಚಳುವಳಿ ಆದಮೇಲೆ ಕರ್ನಾಟಕದಲ್ಲಿ ಈ ಒಂದು ಗಾಂಧಿ ಪ್ರಾಂತ್ಯಗಳು ಅಂತ ಅದನ್ನು ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಇದು ಕೂಡ ನಿಮಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ ಇದೆ. 1924 ಬೆಳಗಾವಿ ಸೆಷನ್ ಕಾಂಗ್ರೆಸ್ ಒನ್ ಆ್ಯಂಡ್ ಓನ್ಲಿ ಗಾಂಧೀಜಿಯವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಸೊ ಸೇಮ್ ಕ್ವೆಶನ್ ಪ್ರಿಸೈಡೆಡ್ ಓವರ್ ಬೈ ಹ್ಯೂಮ್ ಅಂತ. ಮೋತಿಲಾಲ್ ನೆಹರು ಇದ್ದಾರೆ, CR ದಾಸ್ ಇದ್ದಾರೆ, ಜವಾಹರ್ಲಾಲ್ ನೆಹರು ಇದ್ದಾರೆ, ಮಹಾತ್ಮ ಗಾಂಧಿ ಇದ್ದಾರೆ. ಓಕೆ, ಸೊ ಈ ರೀತಿ ಕ್ವೆಶನ್ಸು ನಿಮಗೆ ಟೈಮ್ ಆ್ಯಂಡ್ ಅಗೇನ್ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ರೈಟ್. ಸೊ ಈ ಒಂದು ಕ್ವಶನ್ಸನ್ನು ನಾವು ನೋಡಿದಾಗ ಇಲ್ಲಿ ನಾನು ನಿಮಗೆ ಆನ್ಷಿಯಂಟು ಮತ್ತು ಮಿಡ್ವಲ್ ಈ ಒಂದು ಫಾರ್ಮೆಟಲ್ಲಿ ಇದನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ಇಲ್ಲಿ ನಾವು ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ದಿ ಕೀರ್ತಿ ನಾರಾಯಣ್ ಟೆಂಪಲ್ ಎಟ್ ತಲಕಾಡ್ ಅಂತ. ಸೊ ನಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ದೇವಾಲಯಗಳೇನಿದೆ ತನ್ನದೇ ಆದ ಒಂದು ಇತಿಹಾಸನ ಹೊಂದಿರೋದಿದೆ. ಉದಾಹರಣೆಗೆ ಕೆಲವೊಂದು ಇವಾಗ ಹಂಪಿ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಇಲ್ಲಿ ಕೀರ್ತಿ ನಾರಾಯಣ ಟೆಂಪಲ್ ಆಗಿರ್ಬೋದು ತಲಕಾಡಲ್ಲಿ ಇರ್ತಕ್ಕಂಥದ್ದು. ಎಷ್ಟೋ ಸಲ ಏನಾಗಿರುತ್ತೆ, ತಮ್ಮ ಈ ಒಂದು ರಾಜರು ಇವು ಯಾವ ಒಬ್ಬ ಪ್ರಮುಖ ರಾಜನನ್ನು ಸೋಲಿಸಿ ವಾಪಸ್ ಬಂದಾಗ ಆ ಒಂದು ನೆನಪಿಗೋಸ್ಕರ ದೇವಾಲಯಗಳ ನಿರ್ಮಾಣ ಆಗಿರ್ಬೋದು, ಈ ಒಂದು ಕಲ್ಯಾಣಿ ಅಥವಾ ಹೊಂಡಗಳ ನಿರ್ಮಾಣ ಆಗಿರ್ಬೋದು, ಈ ರೀತಿ ವಿಶೇಷವಾಗಿ ತಮ್ಮ ಒಂದು ಕೊಡುಗೆಯನ್ನು ಸಮಾಜಕ್ಕೆ ನೀಡಿರೋದಿದೆ. ನಾವು ಇದನ್ನು ಆನ್ಷಿಯಂಟ್ ಇಂಡಿಯಾ ಟೈಮಲ್ಲಿ ನೋಡೋದಾದರೆ ಅಶೋಕ ಕೂಡ ಯಾವುದಾದ್ರೂ ಒಂದು ಯುದ್ಧವನ್ನು ಗೆದ್ದು ಬಂದಾಗ ಅಲ್ಲಿ ಒಂದು ಪಿಲ್ಲರ್ ಎಡಿಕ್ಟ್ಸ್ ಅಂತ ಏನಿದ್ದಾವೆ, ರೈಟ್. ಸೊ ಅದನ್ನು ಅಶೋಕನ ಟೈಮಲ್ಲಿ ಈ ಒಂದು ಶಾಸನಗಳನ್ನು ಅಲ್ಲಿ ಅವನು ಬರೆಸ್ತಾ ಇದ್ದ. ಅದೇ ರೀತಿ ಬೇರೆ ಬೇರೆ
ದೇವಾಲಯಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಹೊಂಡಗಳಾಗಿರ್ಬೋದು, ರೈಟ್. ಸೊ ಈ ರೀತಿ ಈ ಒಂದು ಕಂಟ್ರಿಬ್ಯೂಷನ್ಸ್ ಏನಿದೆ ಅದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಇಲ್ಲಿ ನಾವು ಈ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ನೋಡೋದಾದ್ರೆ ಮುಘಲ್ ರಿಲೇಟೆಡ್ ಕ್ವಶನ್ ಇರ್ತಕ್ಕಂಥದ್ದಿದೆ. ಅಂದರೆ ನಾನಿಲ್ಲಿ ನಿಮ್ಗೆ ಏನು ಹೇಳೋ ಬಯಸಿದ್ದೀನಿ ಅಂತಂದರೆ, ಒಂದು ಆನ್ಷಿಯಂಟ್ ಇಂಡಿಯಾ ಮೇಲೆ ಕ್ವಶನ್ಸ್ ಕೇಳಿರೋದಿದೆ, ಆನ್ಷಿಯಂಟ್ ಕರ್ನಾಟಕ ಮೇಲೆ ಕ್ವಶನ್ ಕೇಳಿರೋದಿದೆ, ದೆನ್ ಮಿಡಿವಲ್ ಮೇಲೆ ಕ್ವಶನ್ ಕೇಳಿರೋದಿದೆ, ದೆನ್ ಮಾಡರ್ನ್ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ, ರೈಟ್. ಸೊ ಮಿಡಿವಲ್ ಅಂತ ಬಂದಾಗ ನಮಗೆ ಮುಘಲ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅಪಾರ್ಟ್ ಫ್ರಮ್ ದ ಡೆಲ್ಲಿ ಸುಲ್ತಾನೇಟ್ಸ್ ಇದ್ದಾರೆ. ಕರ್ನಾಟಕದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡೋದಾದರೆ ವಿಜಯನಗರ ಡೈನೆಸ್ಟಿ ಇದೆ, ನಮಗೆ ಬಹುಮನಿ ಸುಲ್ತಾನರ್ ಇದ್ದಾರೆ. ಸೊ ಇವರೆಲ್ಲ ಒಂದು ಕಡೆ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಅಷ್ಟೊಂದು ಮಟ್ಟಿಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಅವರು ಆ ಒಂದು ಪೊಲಿಟಿಕಲ್ ಹಿಸ್ಟ್ರಿಯಿಂದ ಏನಾದರೂ ಮೇಜರ್ ಇಂಪ್ಯಾಕ್ಟು ಸೊಸೈಟಿ ಮೇಲೆ ಆಗಿರೋದಿದ್ರೆ, ಅಥವಾ ಅಲ್ಲಿ ಯಾವುದೋ ಒಂದು ಸಾಮ್ರಾಜ್ಯ ಕಂಪ್ಲೀಟಾಗಿ ಮುಣುಗು ಹೋಗಿರ್ತಕ್ಕಂಥದ್ದು ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಕಸತ್ ಅಂಗಡಿ ಅಥವಾ ತಾಳಿಕೋಟೆ ಕದನ ಅಂತ ಏನು ಕರಿತೀವಿ, ಸೊ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಮುಖ್ಯವಾಗಿ ಕಾರಣ ಆಯಿತು. ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನಿದ್ದಾವೆ, ಸೊ ಇದು KS ಮೇನ್ಸಲ್ಲೂ ಕೂಡ ಇದಕ್ಕೆ ಒಂದು ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಹಳೆಯ ರಾಮರಾಯನ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು, ರೈಟ್. ಸೊ ಅವನ ಒಂದು ಯುದ್ಧದ ಸ್ಟ್ರಾಟಜಿ ಆಗಿರ್ಬೋದು, ಸೋಲಿಕೆ ಪ್ರಮುಖ ಕಾರಣಗಳೇನ ಅಂತ ಕೇಳಿರೋದಿದೆ. ಸೊ ಇಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಅಪ್ಲಿಕೇಶನ್ಸ್ ಓರಿಯೆಂಟೆಡ್. ಇಲ್ಲಿ ನಾವು ನೋಡೋದಾದ್ರೆ, ಸೊ ಅಹಮದ್ ಶಾ ಅಬ್ದಾಲಿ ಸೊ ಭಾರತದ ಮೇಲೆ ಒಂದು ದಂಡೆತ್ತಿ ಬಂದಾಗ ಮುಘಲ್ ದೊರೆ ಯಾರಾಗಿದ್ರು ಅಂತ, ಸೊ ಅದನ್ನೇ ನಾವು ಇವಾಗ ಒಂದು ಆಫಿಷಿಯಲ್ ಆಗಿ ಯಾವ ರೀತಿ ಕ್ವಶನ್ ಕೇಳಿರೋದಿದೆ ಅಂತ ನೋಡಿರೋದಿದೆ. ಅಪಾರ್ಟ್ ಫ್ರಮ್ ದಟ್ ಫಾರಿನ್ ವಿಸಿಟರ್ಸ್, ರೈಟ್. ಸೊ ನಮ್ಗೇನೊಂದು ವಿದೇಶದಿಂದ ಈ ಒಂದು ಪ್ರವಾಸಿಗರ ರೂಪದಲ್ಲಿ ಅಥವಾ ಒಂದು ರಾಜನ ಆಡಳಿತವನ್ನ ಮೆಚ್ಚಿ ಅವನ ಕುರಿತಾಗಿ ಬರೆದಿರ್ತಕ್ಕಂಥ ಎಷ್ಟೋ ಹಲವಾರು ಪುಸ್ತಕಗಳೇನಿದಾವೆ ಇಂದು ನಮ್ಮ ಭಾರತದ ಹಿಸ್ಟ್ರಿ ಅಥವಾ ನಮ್ಮ ಕರ್ನಾಟಕದ ಹಿಸ್ಟ್ರಿ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದಿದೆ, ರೈಟ್. ನಾವು ಸೋರ್ಸಸ್ ಆಫ್ ಹಿಸ್ಟ್ರಿ ಅಂತ ನೋಡಿದಾಗ ಒಂದು ನಮಗೆ ಓರಲ್ ಹಿಸ್ಟ್ರಿ ಇದೆ, ಇನ್ನೊಂದು ರಿಟರ್ನ್ ಹಿಸ್ಟ್ರಿ ಇದೆ. ಈ ಒಂದು ರಿಟರ್ನ್ ಹಿಸ್ಟ್ರಿಯಲ್ಲಿ ನಮ್ಮ ದೇಶೀಯ ಒಂದು ರಾಜರ ಆಡಳಿತದಲ್ಲಿರ್ತಕ್ಕಂಥ ಆಸ್ಥಾನದ ಕವಿಗಳು ಬರೆದಿರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಒಂದು ವಿದೇಶದಿಂದ ಬಂದಿರತಕ್ಕಂಥ ಏನೊಂದು ಪ್ರವಾಸಿಗರಿದ್ರು, ಸೊ ಆ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರ ಒಂದು ಆಸ್ಥಾನದ ವೈಭವೀಕರಿಸಿ ಏನೊಂದು ಕಥೆಗಳನ್ನು ಬರೆದಿರ್ತಕ್ಕಂಥದ್ದಿದೆ, ಅದು ಕೂಡ ನಮ್ಮ ಹಿಸ್ಟ್ರಿಯ ಒಂದು ರಚನೆಯಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿರೋದಿದೆ. ಹಾಗಾಗಿ ಈ ಒಂದು ಫಾರಿನ್ ವಿಸಿಟರ್ ಸ್ಪೆಷಲಿ ವಿಜಯನಗರ ಟೈಮಲ್ಲಿ, ರೈಟ್. ಸೊ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಇವಾಗ ಮುಘಲ್ ಟೈಮಲ್ಲಿ ಆಗಿರ್ಬೋದು, ಬಹುಮನಿ ಸುಲ್ತಾನರ ಟೈಮಲ್ಲಿ ಆಗಿರ್ಬೋದು, ಯಾರೆಲ್ಲ ವಿಸಿಟ್ ಮಾಡಿದ್ದಾರೆ, ಓಕೆ. ಇದು ನಮಗೆ ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ಬುಕ್ ಏನಿದೆ, ಸ್ಪೆಷಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕಂಪ್ಲೀಟ್ ಲಿಸ್ಟಲ್ಲಿ ಕೊಟ್ಟಿರೋದಿದೆ, ರೈಟ್. ಯಾರೆಲ್ಲ ವಿಸಿಟ್ ಮಾಡಿದ್ರು, ಯಾರ ಸಂದರ್ಭದಲ್ಲಿ ವಿಸಿಟ್ ಮಾಡಿದ್ರು, ಪ್ರಮುಖವಾಗಿ ಆಸ್ಥಾನದ ಬಗ್ಗೆ ಬರೆದಿರ್ತಕ್ಕಂಥ ಒಂದೆರಡು ಸೆಂಟೆನ್ಸ್ ಕೂಡ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿ ಕೊಟ್ಟಿರೋದಿದೆ. ಸೊ ಅದನ್ನು ಒಂದು ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಡ್ಯೂರಿಂಗ್ ದ ಟೈಮ್ ಆಫ್ ವೆಂಕಟಪ್ಪ ನಾಯಕನ ಸಂದರ್ಭದಲ್ಲಿ ಯಾರು ವಿಸಿಟ್ ಮಾಡಿದ್ರು ಅಂತ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ನಾವು ಏನ್ಷಿಯಂಟ್ ಇಂಡಿಯಾ ಕ್ವಶನ್ಸ್ ನೋಡಿರೋದಾಯ್ತು. ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಮಿಡಿವಲ್ ಇಂಡಿಯಾ ಟೈಮಲ್ಲಿ, ಇಲ್ಲಿ ನೋಡಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಇಂಪಾರ್ಟೆಂಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಇದೆಲ್ಲ ನಮಗೆ ಸ್ಟಾರ್ಟ್ ಆಗೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅಡ್ವೆಂಟ್ ಆಫ್ ದಿ ಯುರೋಪಿಯನ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನರ ಆಗಮನ ಏನಿದೆ ಅಲ್ಲಿಂದನೇ ನಮಗೆ ಈ ಒಂದು ಹಿಸ್ಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ, ರೈಟ್. ಸೊ ಅದರಲ್ಲಿ ಪ್ರಮುಖವಾಗಿ ಗಾಂಧೀಜಿಯವರ ಮೇಲೆ 3 ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕ್ವಶನು, ಅಥವಾ ಗಾಂಧಿ ಪ್ರಾಂತ್ಯಗಳ ಬಗ್ಗೆ ಆಗಿರ್ಬೋದು, ಅಥವಾ ನಮಗೆ ಬೆಳಗಾಂ ಸೆಷನ್ ಆಗಿರ್ಬೋದು, ಓಕೆ. ಸೊ ಈ 3 ಕ್ವಶನ್ಸ್ ಏನಿದೆ ಡೈರೆಕ್ಟ್ಲಿ ರಿಲೇಟೆಡ್ ಟು ಗಾಂಧಿ ಇಯರ್. ಸೊ ಗಾಂಧೀಜಿ ತಮಗೆಲ್ಲ ಗೊತ್ತಿರೋ ಹಾಗೆ 1915ರಲ್ಲಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆ ದಿನವನ್ನು ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ, ರೈಟ್. ಸೊ ಅವ್ರು ಭಾರತಕ್ಕೆ ಬಂದಾದ್ಮೇಲೆ 1 ವರ್ಷ, ಸೊ 1916ನಲ್ಲಿ ಕಂಪ್ಲೀಟ್ ಆಗಿ ಭಾರತದ ಒಂದು ಟೂರನ್ನು ಮಾಡಿದ ಮೇಲೆ ಇಲ್ಲಿ ಇರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳೇನಿದ್ದಾವೆ, ರೈಟ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಿತಿಗತಿ ಏನಿದೆ, ಸೊ ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಸೊ ಅದನ್ನೆಲ್ಲ ಅವರು ಪತ್ತೆ ಹಚ್ಚಿ ಈ ಒಂದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು, ನಾನ್ ಕೋಪರೇಷನ್ ಮೂವ್ಮೆಂಟ್ ಆಗಿರ್ಬೋದು, ರೈಟ್. ಸೊ ಈ ರೀತಿ ಹಲವಾರು ಖಿಲಾಫತ್ ಮೂವ್ಮೆಂಟ್ ಆಗಿರ್ಬೋದು, ಈ ರೀತಿ ಮೂವ್ಮೆಂಟ್ಗಳನ್ನು ನಡೆಸಿ ಬೇರೆ ಬೇರೆ ಸಮುದಾಯದ ಒಂದು ಪ್ರಮುಖ ನಾಯಕರುಗಳು ಮತ್ತು ಜನರನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಸ್ವತಂತ್ರ ಮೂವ್ಮೆಂಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿರ್ತಾರೆ. ಸೊ ಬೆಳಗಾಂ ಸೆಷನ್ ಆಫ್ ದಿ ಕಾಂಗ್ರೆಸ್ ಒನ್ ಆಫ್ ದಿ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಆದರೆ ಇಲ್ಲಿ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಹಿಸ್ಟ್ರಿಯಲ್ಲಿ ಸರ್ ಹೇಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾರೆ ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ. ಒಣಕೆ ಒಬ್ಬವ ಜಯಂತಿ ಸರ್ಕಾರ ಯಾವಾಗ ಇದನ್ನು ಅಧಿಕೃತವಾಗಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿರೋದಿದೆ ಅಂತ, ರೈಟ್. ಸೊ ನವೆಂಬರ್ 11,
ನಮಗೆ ಒಣ್ಣಕ್ಕೆ ಓಬವ್ವ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಿರ್ತೀವಿ. ಅದ್ರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ರೈಟ್. ಸೊ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕನಕದಾಸರಾಗಿರ್ಬೋದು. ನಮಗೆ ಈ ಒಂದು ಸ್ವತಂತ್ರ ಹೋರಾಟಗಳ ಜೊತೆಗೆ ಒಂದು ಸಮಾಜ ನಿರ್ಮಾಣ, ಒಂದು ಉತ್ತಮ ಸಮಾಜ ನಿರ್ಮಾಣ, ನಮ್ಮ ಸಮಾಜ ಸುಧಾರಕರು ಯಾರಿದ್ದಾರೆ ಅವರ ಕೊಡುಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸರ್ಕಾರ ಕೂಡ ಅವರ ಒಂದು ದಿನಾಚರಣೆಗಳು ಏನಿದಾವೆ, ಈ ಒಂದು ಜಯಂತಿಗಳ ಉತ್ಸವ ರೂಪದಲ್ಲಿ ಆಚರಿಸಿ ಸೊ ಜನರಿಗೆ ಒಂದು ಸಾರ್ವಜನಿಕ ಸಂದೇಶವನ್ನು ನೀಡುವಂಥ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದ್ದಾವೆ. ಸೊ ಒಬ್ಬ ಅಧಿಕಾರಿಗೆ ಈ ಒಂದು ಬೇಸಿಕ್ ಥಿಂಗ್ಸ್ ಏನಿದಾವೆ, ನಮ್ಮ ಒಂದು ಬೆಟರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಈ ಎಲ್ಲ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನೀವು ಏನಾದರೂ ಇದನ್ನು ಬೇಸಾಗಿ ಇಟ್ಕೊಂಡು ರಿವೈಸ್ ಮಾಡಬೇಕು ಅಂತಂದರೆ, ಸೊ ನಿಮ್ಮ ಮೇಜರ್ ಪ್ರಿಫರೆನ್ಸ್ ಆಗಿರ್ತಕ್ಕಂಥದ್ದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಥವಾ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಪ್ರಮುಖ ದೇವಾಲಯಗಳು ಯಾವಿದಾವೆ, ಪ್ರಮುಖ ಯುದ್ಧಗಳು ಯಾವಿದಾವೆ, ಸೊ ಭಾರತದ ಇತಿಹಾಸದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕ ಇತಿಹಾಸದಲ್ಲಿ, ಸೊ ಈ ವಿಷಯಗಳ ಕುರಿತಾಗಿ ನೀವು ಇಲ್ಲಿ ಗಮನವನ್ನು ಹರಿಸಬೇಕಾಗತ್ತೆ. ಸೊ ಇಲ್ಲಿ ನಾವು ಕೀರ್ತಿನಾರಾಯಣ ಟೆಂಪಲ್ ಅಂತ ನೋಡಿದಾಗ ಇದು ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರು, ಟೆಂಪಲ್ ಆರ್ಕಿಟೆಕ್ಚರಲ್ಲಿ ಕೂಡ ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಎಷ್ಟು ವಿಧದ ಟೆಂಪಲ್ ಆರ್ಕಿಟೆಕ್ಚರ್ ಇದಾವೆ, ರೈಟ್. ಸೊ ಒಂದು ದೇವಾಲಯಗಳ ನಿರ್ಮಾಣ ಅಂತ ನೋಡಿದಾಗ ನಾವು ನಗರ ಶೈಲಿ ಆಗಿರ್ಬೋದು, ದ್ರಾವಿಡ ಶೈಲಿ ಆಗಿರ್ಬೋದು, ಬೆಸರ ಶೈಲಿ ಆಗಿರ್ಬೋದು, ರೈಟ್. ಸೊ ಈ ರೀತಿ ಮತ್ತು ಪ್ರಮುಖ ನದಿಗಳು ಯಾವಿದಾವೆ, ಉಪನದಿಗಳು ಯಾವಿದಾವೆ, ರೈಟ್. ಸೊ ಇವು ಹಲವಾರು ಕ್ವೆಶನ್ಸು ಇಲ್ಲಿ ಕೋರಿಲೇಟ್ ಆಗ್ತಾ ಹೋಗುತ್ತೆ. ಓಕೆ, ರೈಟ್. ಸೊ ಮೂವಿಂಗ್ ಫರ್ದರ್, ನಾವು ಎನ್ವೈರನ್ಮೆಂಟ್ ಎಕಾಲಜಿ ಅಂತ ನೋಡಿದಾಗ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಏನಿದಾವೆ ತುಂಬ ಬೇಸಿಕ್. ನೀವು ಯಾವುದೇ ಒಂದು ಮಟೀರಿಯಲ್ನ ಇಲ್ಲಿ ರೆಫರ್ ಮಾಡ್ತಾ ಇರ್ಬೋದು ಎನ್ವೈರನ್ಮೆಂಟ್ ಎಕಾಲಜಿ ಓದಲಿಕ್ಕೆ. ಸ್ಟಾರ್ಟಿಂಗ್ 1 to 2 ಟಾಪಿಕ್ಸ್ ಏನಿದಾವೆ ಅದರಿಂದನೇ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಇಲ್ಲಿ ಬಂದಿರೋದನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಎನ್ವೈರನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಡೆಫಿನೇಷನ್ಸ್ ಏನಿದಾವೆ, ಎಕೋಸಿಸ್ಟಮ್ ಅಂದ್ರೇನು, ಎಕಾಲಜಿ ಅಂದ್ರೇನು, ಎಕೋಟೋನ್ ಅಂದ್ರೇನು, ರೈಟ್, ಎಕಾಲಜಿಕಲ್ ನಿಶೆ ಅಂದ್ರೇನು, ಓಕೆ. ಸೊ ಎಂಡಮಿಕ್ ಸ್ಪೇಸಿಸ್ ಅಂದರೆ ಏನು, ಅಂದರೆ ತುಂಬ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಕೇಳಿರೋದಿದೆ. ಸೊ ಬೆಟರ್ ಇವಾಗ ನಾವು ಇದನ್ನು ಕರೆಂಟ್ ಅಫೇರ್ ಜೊತೆ ಏನಾದರೂ ಓದ್ಕೋಬೇಕಾದ್ರೆ, ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಾಪ್ ಶೃಂಗಸಭೆಗಳು ಏನಿದಾವೆ, ರೈಟ್. ಸೊ ಈ ರೀತಿ ನೀವು ಅದನ್ನು ಕೋರಿಲೇಟ್ ಮಾಡಿ ಓದ್ಕೋಬೇಕಾಗತ್ತೆ. ಸೊ ಜಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ರೂಪದಲ್ಲಿ ನಾವು ನೋಡೋದಾದರೆ, the place where two major biological communities meet and blend is called as, so ecosystem, ecotype, ecotone, ecology. ಇಲ್ಲಿ ಅಗೇನ್ ನಾವು ಆನ್ಸರನ್ನು ತಮ್ಮೆಲ್ರಿಗೂ ಇವಾಗ ಕೀ ಮುಖಾಂತರ ಗೊತ್ತಿರೋದಿರುತ್ತೆ. ಇಲ್ಲಿ ನಮ್ಮ ನೆಕ್ಸ್ಟ್ ಜವಾಬ್ದಾರಿ ಏನಾಗುತ್ತೆ ಅಂದರೆ ಈ 4ಕ್ಕೆ ಇರ್ತಕ್ಕಂಥ ಬೇಸಿಕ್ ಡೆಫಿನೇಷನ್ ಏನಿದೆ ಮತ್ತು ಉದಾಹರಣೆಗಳು, ರೈಟ್. ಸೊ ಇದನ್ನು ನೀವು ಈ ರೀತಿ ರೆಡಿ ಆಗಬೇಕಾಗತ್ತೆ. ಸೊ ಎಕಾಲಜಿ ಅಂದ್ರೇನು, ಎಕೋಟೋನ್ ಅಂತ ಇದಕ್ಕೆ ಕರಿತೀವಿ, ರೈಟ್. ಸೊ ಅದರ ಜೊತೆಗೆ ಎಕೋ ಟೈಪ್ ಅಂದ್ರೇನು ಮತ್ತು ಎಕೋಸಿಸ್ಟಮ್ ಅಂದ್ರೇನು ಈ ರೀತಿ ನಿಮಗೆ ಗೊತ್ತಿರಬೇಕು. ಇದೆಲ್ಲ ನಿಮಗೆ ಬೇಸಿಕ್ ಆಗಿ ನೀವು ಎನ್ವೈರನ್ಮೆಂಟ್ ಎಕಾಲಜಿ ಯಾವುದೇ ಒಂದು ಮಟೀರಿಯಲ್ನ ರೆಫರ್ ಮಾಡಬೇಕಾದ್ರೂ ಕೂಡ ಸ್ಟಾರ್ಟಿಂಗ್ ಫಸ್ಟ್ ಟಾಪಿಕಲ್ಲೇ ಇದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. Animals living at the bottom of the sea are called as, ರೈಟ್. ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ಭೂಮಿಯ ಮೇಲೆ ಏನು ಪ್ರಪಂಚ ಇದೆ ಇದಕ್ಕಿಂತಲೂ ವಿಚಿತ್ರ, ವಿಸ್ಮಯ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ರಪಂಚ ನಮ್ಮ ಸಮುದ್ರ ಆಳದಲ್ಲಿ ಕೂಡ ಇದೆ. ಅಲ್ಲೂ ಕೂಡ ನಾವು ವಿವಿಧ ರೀತಿಯಾಗಿ ಫ್ಲೋರಾ, ಫೋನಾ, ರೈಟ್. ಸೊ ಅದೇ ನಮಗೆ ಪ್ರಾಣಿ ಮತ್ತು ಬೇರೆ ಬೇರೆ ಸಸ್ಯವರ್ಗವನ್ನು ಕಾಣ್ತೀವಿ. ಇಲ್ಲಿ ಕ್ವೆಶನ್ ಏನು ಕೇಳಿರೋದಿದೆ ಅಂತಂದರೆ, ನಮಗೆ ಸಮುದ್ರದ ಒಂದು ತಳಮಟ್ಟದಲ್ಲಿ ಏನೊಂದು ಪ್ರಾಣಿಗಳು ವಾಸ ಮಾಡ್ತವೆ, ಅಂಥ ಪ್ರಾಣಿಗಳನ್ನು ನಾವು ಏನಂತ ಕರಿತೀವಿ ಅಂತ, ರೈಟ್. ಸೊ ಪ್ಲಾಂಕ್ಟೋನ್ ಆಗಿರ್ಬೋದು, ನೆಕ್ಟೋನ್ ಆಗಿರ್ಬೋದು, ಬೆಂಥೋಸ್ ಆಗಿರ್ಬೋದು, ಪೆಲಾಜಿಕ್ ಆಗಿರ್ಬೋದು, ರೈಟ್. ಈ ಎಲ್ಲ ಪದಗಳ ಅರ್ಥ ಕೂಡ ನಿಮ್ಗೆ ಗೊತ್ತಿರಬೇಕು ವಿತ್ ಎಕ್ಸಾಂಪಲ್ಸ್. ಓಕೆ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನಾದರೂ ಈ ರೀತಿ ಕ್ವಶನ್ಸ್ ಕೊಟ್ಟಾಗ, ಡೆಫಿನೇಷನ್ಸ್ ಒಂದು ಕಡೆ ಮತ್ತು ಇನ್ನೊಂದು ಕಡೆ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಾಗ, ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದಿ ರೈಟ್ ಆನ್ಸರ್, ರೈಟ್. ಸೊ ಈ ರೀತಿ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸನ್ನು ನಾವು ನೋಡಿಕೊಂಡು ನಮ್ಮ ಸ್ಟಡೀಸ್ಗೆ ಅದನ್ನು ಹೆಲ್ಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಗೇನ್ ವಿಚ್ ಅಮಂಗ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಫುಡ್ ಚೈನ್ ಅಂತ ಹೇಳಿರೋದಿದೆ ಎಕ್ಸಾಂಪಲ್ ರೂಪದಲ್ಲಿ ನಾವು ನೋಡೋದಾದರೆ, ರೈಟ್. ಸೊ ಒಂದು ಹುಲ್ಲಿದೆ, ಅದಾದಮೇಲೆ ಇದಕ್ಕೆ ಫ್ರಾಗ್ ಇದೆ, ಸ್ನೇಕ್ ಇದೆ, ಶಿಪ್ ಇದೆ, ಮ್ಯಾನ್ ಇದೆ, ರೈಟ್. ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡಿದ್ದಾರೆ ಈ ಕ್ವೆಶನಲ್ಲಿ ಅಂತಂದರೆ ಇನ್ ಬಿಟ್ವೀನ್ ಕನೆಕ್ಷನ್ ಅವರು ಮಿಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ಇದಕ್ಕೆ ನಾಟ್ ಅ ಫುಡ್ ಚೈನ್ ಅಂತ ನಾವು ನೋಡೋದಾದರೆ KPSC ಆನ್ಸರ್ ಕೀ ಪ್ರಕಾರ ಇಲ್ಲಿ ನಾವು ನೋಡೋದಾದರೆ ಇದಕ್ಕೆ ಆನ್ಸರ್ ಇರ್ತಕ್ಕಂಥದ್ದು ಡಿ ಅಂತ ಅವ್ರು ಕೊಟ್ಟಿರ್ತದೆ, ದಟ್ ಈಸ್ ಗ್ರಾಸ್, ಸ್ನೇಕ್ ಆ್ಯಂಡ್ ಡೀರ್ಮ್ ಅಂತ. ಸೊ ತುಂಬ ಜನ ಇದು ಕ್ವೆಶನ್ ಕನ್ಫ್ಯೂಸಿಂಗ್ ಕೂಡ ಮಾಡ್ಕೊಂಡಿರೋದಿದೆ, ಆಪ್ಷನ್ ಬಿ ಅಂತ. ಸೊ ಹಾವು ಕಪ್ಪೆಗೆ ತಿನ್ನುತ್ತೆ ಆದರೆ ಕಪ್ಪೆ ಹುಲ್ಲು ತಿನ್ನಲ್ಲ ಅಂತ, ರೈಟ್. ಸೊ ಬಟ್ ಇಲ್ಲಿ ನಾವು ಇದನ್ನು ಒಂದು ನಿಮಗೆ ಬೇಸಿಕ್ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ಫುಡ್ ಚೈನ್ ಮತ್ತು ಫುಡ್ ವೆಬ್ಬಲ್ಲಿ ನಾವು ನೋಡೋದಾದರೆ ಹುಲ್ಲನ್ನು ಮಿಡತೆ ತಿನ್ನುತ್ತೆ, ಮಿಡತೆನ ಕಪ್ಪೆ ತಿನ್ನುತ್ತೆ, ಕಪ್ಪೆಗೆ ಹಾವು ತಿನ್ನುತ್ತೆ. ಬಟ್ ಇದೇ ಆಪ್ಷನ್ ಡಿ ಅಲ್ಲಿ ನಾವು ನೋಡಿದಾಗ ಹುಲ್ಲನ್ನು ಮಿಡತೆ ತಿಂದಾಗ, ಮಿಡತೆಯನ್ನು ಹಾವು ತಿಂದಾಗಲೂ ಕೂಡ ಹಾವನ್ನು ಜಿಂಕೆ ತಿನ್ನಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಸೊ ಈ ರೀತಿ
ಒಂದಿಷ್ಟು ಬೇಸಿಕ್ ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸ್ ಆಲ್ ಅಬೌಟ್ ಯುವರ್ ಬೇಸಿಕ್ ಕಾಮನ್ ಸೆನ್ಸ್ ನಾಲೆಜ್. ಎಕ್ಸಾಮಿನರ್ ಆಲ್ವೇಸ್ ಪ್ಲೇಸ್ ವಿತ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ಓಕೆ, ನಿಮ್ಮ ಒಂದು ಏನು ಎಮೋಷ್ನಲ್ ಇದು ಇದೆ ರೈಟ್, ಸೊ ನಿಮ್ಮ ಸೈಕ್ಯಾಟ್ರಿಕಲ್ ಮೈಂಡ್ಸೆಟ್ ಏನಿದೆ ಎಕ್ಸಾಮ್ ಒಂದು ವಾತಾವರಣದಲ್ಲಿ, ಅದ್ರ ಜೊತೆಗೆ ಎಕ್ಸಾಮಿನರ್ ಕೂಡ ಪ್ಲೇ ಮಾಡಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಟೈಮ್ ನೀವು ನೋಡಿದಾಗ ನಾವು ಎಕ್ಸಾಮ್ ಬರೆಯೋರಿಗಿಂತಲೂ ಎಕ್ಸಾಮ್ ಪೇಪರ್ ಸೆಟ್ ಮಾಡೋರಿಗೆ ಜಾಸ್ತಿ ಡಿಫಿಕಲ್ಟ್ ಇರ್ತಕ್ಕಂಥ ಟಾಸ್ಕು. ಯಾಕೆಂದರೆ ನಮಗೆ ಒಂದು ಕ್ವಶನಿಗೆ 4 ಆಪ್ಷನ್ ಇಲ್ಲಿ ಸಿಗ್ಬಿಡುತ್ತೆ. ಬಟ್ ಎಕ್ಸಾಮಿನರ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಸೊ 4 ಸೆಟ್ ಅಂತ ಆ ರೀತಿ ಅವ್ರು ಮಾಡ್ಕೊಂಡಾಗ ರೈಟ್, ಸೊ ಒಂದು ಕ್ವಶನಿಗೆ ಅದನ್ನು ಮತ್ತೆ ಮಾಡಿಫೈ ಮಾಡಿ ಆಪ್ಷನ್ನು ಇನ್ನೊಂದು ಮತ್ತೊಂದು, ಅದು ಅವ್ರ ತಲೆನೋವು. ನಾವು ಅದನ್ನು ಒಂದು ಪಾಸಿಟಿವ್ ಅಲ್ಲಿ ತಗೊಂಡು ನಮಗೆ ಎಷ್ಟು ಮ್ಯಾಕ್ಸಿಮಮ್ ಆಗಿ ನಿಯರೆಸ್ಟ್ ಟು ದಿ ನಿಯರೆಸ್ಟ್ ಆನ್ಸರ್ ಯಾವುದಿದೆ ಅದನ್ನು ನಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ರೈಟ್. ಸೊ ಮೂವಿಂಗ್ ಫರ್ದರ್ ಅಗೇನ್, ಎಕಲಾಜಿಕಲ್ ನಿಶೆ ಅಥವಾ ಪರಿಸರ ವಿಜ್ಞಾನದ ನೆಲೆ ಅಂತಂದ್ರೆ ಏನು ಅಂತ. ಸೊ ದಿಸ್ ಇಸ್ ಕ್ಲಿಯರ್ಲಿ ಅ ಡೆಫಿನೇಷನ್ ಓರಿಯೆಂಟೆಡ್. ಸೊ ನಿಮ್ಗೆ ಅದಕ್ಕೆ ನಾನು ಟೈಮ್ ಆ್ಯಂಡ್ ಅಗೇನ್ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಯಾವುದೇ ಮಟೀರಿಯಲ್ ಓದಿದ್ರು ಕೂಡ ಸ್ಟಾರ್ಟಿಂಗ್ ಫಸ್ಟ್ 2 to 3 ಟಾಪಿಕ್ಸ್ ಏನಿದೆ ಅಲ್ಲಿ ಇದೆಲ್ಲ ಬೇಸಿಕಲಿ ಕವರ್ ಆಗಿರ್ತಕ್ಕಂಥದ್ದಿದೆ ರೈಟ್. ಸೊ ಅಗೇನ್ ದ ಫಂಕ್ಷನ್ ಆಫ್ ಎನ್ ಎಕೋಸಿಸ್ಟಮ್, ಎಕೋಸಿಸ್ಟಮ್ನ ಕಾರ್ಯ ಏನು ರೈಟ್. ಸೊ ಒಂದು ಎಕೋಸಿಸ್ಟಮ್ ಅಂತ ನಾವು ನೋಡಿದಾಗ ಎಕೋಲಜಿ, ಎನ್ವೈರ್ಮೆಂಟು ಏನು ನಮ್ಗೆ ಕಂಪ್ಲೀಟಾಗಿ ಒಂದು ಸ್ಟ್ರಕ್ಚರ್ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಪರಿಸರ ವ್ಯೂಹ ಕ್ರಿಯೆ ಏನು ಮಾಡುತ್ತೆ, ಇನ್ಕ್ರೀಸಿಂಗ್ ಸಿಂಪ್ಲಿಸಿಟಿ ಮಾಡುತ್ತಾ ಅಥವಾ ಫ್ಲೋ ಆಫ್ ಎನರ್ಜಿ, ಸರ್ಕ್ಯುಲೇಷನ್ ಆಫ್ ನ್ಯೂಟ್ರಿಷನ್, ಪ್ಲಾಂಟಿಂಗ್ ಆಫ್ ಟ್ರೀಸ್ ಆ್ಯಂಡ್ ಬುಷಸ್. ಸೊ ಈ ರೀತಿ ನೀವು ಇದನ್ನು ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಇದೆಲ್ಲ ಆನ್ಸರ್ ನೀವು ಬೇಕಾದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆ ರೈಟ್. ಸೊ ಹಾಗಾದರೆ ಈ ಒಂದು ಓವರಾಲ್ ಎನ್ವೈರ್ಮೆಂಟ್ ಎಕೋಲಜಿ ಕ್ವೆಶನ್ಸ್ ಎಲ್ಲ ನೋಡಿದಾಗ ಸರ್ ನಾವು ಇದರಿಂದ ಏನೊಂದು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಬೇಸಿಕ್ ಡೆಫಿನೇಷನ್ಸ್, ತುಂಬ ಬೇಸಿಕ್ ಆಗಿರ್ತಕ್ಕಂಥ ಡೆಫಿನೇಷನ್ ಕೇಳಿರೋದಿದೆ. ಎಕೋಲಜಿ ಅಂದ್ರೇನು, ಎಕೋಟೋನ್ ಅಂದ್ರೇನು, ಎಕೋಸಿಸ್ಟಮ್ ಅಂದ್ರೇನು. ಓಕೆ, ಸೊ ಅದ್ರ ಜೊತೆಗೆ ಎಕೋಲಜಿ, ಎಕೋಲಾಜಿಕಲ್ ನಿಶೆ, ಸೊ ಬೇಸಿಕ್ ಡೆಫಿನೇಷನ್ಸು ಅದ್ರ ಮೇಲೆ ಒಂದು ಒಳ್ಳೆ ಹಿಡಿತವನ್ನು ನಿಮ್ಗೆ ಗೊತ್ತಿರಬೇಕು, ಜೊತೆಗೆ ವ್ಯತ್ಯಾಸ ಕೂಡ ಗೊತ್ತಿರಬೇಕು ರೈಟ್. ಯಾಕೆಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನಾದರೂ ಕ್ವಶನನ್ನು ಡಿಫಿಕಲ್ಟ್ ಅಂತ ಇವ್ರು ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಸೊ ನಮಗೆ ಎಕೋಲಜಿ ಮತ್ತು ಎನ್ವೈರ್ಮೆಂಟ್ ಮಧ್ಯೆ ವ್ಯತ್ಯಾಸ ಏನಿದೆ ಅದು ಗೊತ್ತಿರಬೇಕು ರೈಟ್. ಸೊ ಎಕೋಟೋನ್ ಮತ್ತು ಎಕೋಝೋನ್ ಅಂತಂದ್ರೇನು ಅದ್ರ ಬಗ್ಗೆ ಗೊತ್ತಿರಬೇಕು ರೈಟ್. ಸೊ ಕೀಟೋನ್ ಸ್ಪೇಸಿಸ್ ಅಂದ್ರೇನು ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದರೆ ಫುಡ್ ಚೈನು ಮತ್ತು ಫುಡ್ ವೆಬ್ಬು, ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಏನು ಅಂತ ಗೊತ್ತಿರಬೇಕು ರೈಟ್. ಸೊ ಈ ರೀತಿ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಟೆಕ್ನಿಕ್ಸ್ ಏನಿದಾವೆ ಇಲ್ಲಿ ಗೊತ್ತಿರಬೇಕು. ಫಂಕ್ಷನ್ಸ್ ಆಫ್ ದಿ ಎಕೋಸಿಸ್ಟಮ್, ನ್ಯಾಚುರಲ್ ವೆಜಿಟೇಷನ್ ಆಫ್ ಇಂಡಿಯಾ, ಇಲ್ಲಿ ಈ ಒಂದು ಎಕ್ಸಾಮಲ್ಲಿ ಮೇಜರ್ಲಿ ಮ್ಯಾಂಗ್ರೋಸ್ ಬಗ್ಗೆ ಕೇಳಿರೋದಿದೆ. ಮ್ಯಾಂಗ್ರೋಸ್ ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ ರೈಟ್, ಕರ್ನಾಟಕದಲ್ಲಿ ಎಲ್ಲಿ ಮ್ಯಾಂಗ್ರೋ ಕಾಡುಗಳನ್ನು ನಾವು ಕಾಣ್ಬೋದು, ಮ್ಯಾಂಗ್ರೋ ಸಸ್ಯವರ್ಗ ಅಂತ ಕೂಡ ಕರಿತೀವಿ. ಇಂಡಿಯಾದಲ್ಲಿ ನೋಡೋದಾದರೆ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಈ ರೀತಿ ಬೇರೆ ಬೇರೆ ಕ್ವೆಶನ್ಸು ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಎಂಡಮಿಕ್ ಸ್ಪೇಸಿಸು, ಇನ್ವೇಸಿವ್ ಸ್ಪೇಸಿಸು ರೈಟ್, ಯಾವೊಂದು ಸ್ಪೇಸಿಸ್ ಏನಿದ್ದಾವೆ ಪ್ರಾಣಿ ಪಕ್ಷಿಗಳು ಒಂದು ಸೀಮಿತವಾಗಿ ಇರ್ತಕ್ಕಂಥ ಒಂದು ಏರಿಯಾಗೆ ಏನಾದರೂ ಸೀಮಿತವಾಗಿದ್ದರೆ ಅದನ್ನು ಎಂಡಮಿಕ್ ಸ್ಪೇಸಿಸ್ ಅಂತ ಕರಿತೀವಿ. ಇನ್ವೇಸಿವ್ ಸ್ಪೇಸಿಸ್ ಅಂದರೆ ಯಾವುದು ನಮಗೆ ಬೋಟ್ ಮುಖಾಂತರನೋ ಶಿಪ್ ಮುಖಾಂತರನೋ ಅಥವಾ ಬೇರೆ ಯಾವುದೋ ಒಂದು ಸೋರ್ಸ್ ಮುಖಾಂತರ ಬೇರೆ ದೇಶದಿಂದ ಭಾರತಕ್ಕೆ ಬಂದಾಗ ಅದನ್ನು ಇನ್ವೇಸಿವ್ ಸ್ಪೇಸಿಸ್ ಅಂತ ಕರಿತೀವಿ ರೈಟ್. ಸೊ ಈ ರೀತಿ ಇಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಯೋಮ್ಸ್ ಆಫ್ ದಿ ವರ್ಲ್ಡ್, ಬೇರೆ ಬೇರೆ ಬಯೋಮ್ಸ್ ಅಂದರೆ ಸೊ ಇದು ಆರ್ಡರ್ ಕೂಡ ನಿಮ್ಗೆ ಗೊತ್ತಿರಬೇಕು ರೈಟ್. ಸೊ ಬಯೋಮ್ಸ್ ಅಂದರೆ ಏನು, ಕಮ್ಯುನಿಟಿ ಅಂದ್ರೇನು, ಪಾಪ್ಯುಲೇಷನ್ ಅಂದ್ರೇನು, ಇಂಡಿವಿಜುವಲ್ ಅಂದ್ರೇನು. ಓಕೆ, ಇದೆಲ್ಲ ನಿಮಗೆ ಬೇಸಿಕ್ ಸ್ಟಾರ್ಟಿಂಗ್ 2 to 3 ಟಾಪಿಕ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ನೀವು ಯಾವುದೇ ಒಂದು ಮಟೀರಿಯಲ್ ಓದಿದ್ರು ಕೂಡ ಇವಾಗ ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರಮುಖ ಕಾರ್ಯ ಏನು ಅಂತಂದರೆ ರಿವಿಷನ್ ಈಸ್ ದ ಓನ್ಲಿ ಕೀ. ಓಕೆ ರೈಟ್. ಸೊ ಇಲ್ಲಿ ನಾವು ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ನಾವು ನೋಡೋದಾದರೆ ಜಿಯೋಗ್ರಫಿ. ಎನ್ವೈರ್ಮೆಂಟ್ ಎಕೋಲಜಿ ಮತ್ತು ಜಿಯೋಗ್ರಫಿ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಓವರ್ಲ್ಯಾಪ್ ಆಗ್ತಾ ಇರುತ್ತೆ ರೈಟ್. ಯಾಕೆಂದರೆ ರೀಸನ್ ಬೀಯಿಂಗ್ ಎನ್ವೈರ್ಮೆಂಟ್ ಎಕೋಲಜಿ ಮತ್ತು ಜಿಯೋಗ್ರಫಿ, ನಿಮಗೆ ಎಲ್ಲಿ ಜಿಯೋಗ್ರಫಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಚೆನ್ನಾಗಿ, ಅಲ್ಲಿ ನಮಗೆ ಅಲ್ಲಿನ ಪ್ರೆಸೆಂಟ್ ಆಗಿರ್ತಕ್ಕಂಥ ಎನ್ವೈರ್ಮೆಂಟ್ ಎಕೋಲಜಿನ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಇಂಪಾರ್ಟೆಂಟ್ ಜಿಯೋಗ್ರಫಿ ಓರಿಯೆಂಟೆಡ್ ಕ್ವೆಶನ್ಸ್ ಏನಿದೆ ಅಂತ ನಾವು ನೋಡೋದಾದರೆ, ಇರಿಗೇಷನಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಟ್ಯಾಂಕ್ ಇರಿಗೇಷನಿಗೆ ಸಂಬಂಧಪಟ್ಟಂತೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಪ್ರೊಬೇಬ್ಲಿ ಸರ್ಕಾರದ ಯೋಜನೆ ಬಗ್ಗೆ ಕೇಳ್ಬೋದು ರೈಟ್. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಕೇಳಿರ್ಬೋದು ಅಥವಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಓಕೆ, ಸೊ ಅದ್ರ ಬಗ್ಗೆ ವಿಶೇಷವಾಗಿ ಒಂದು ನೋಟನ್ನು ರೆಡಿ ಮಾಡ್ಕೊಂಡಿರಿ. ಸೊ ಅರ್ಥಕ್ವಿಕ್ ಯಾವ ರೀತಿ ಆಗುತ್ತೆ, ವಾಲ್ಕ್ಯಾನೋಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಜಿಯೋ ಮಾರ್ಫೋಲಜಿ ಅಂದ್ರೇನು ಗೊತ್ತಿರಬೇಕು, ಲ್ಯಾಂಡ್ ಫಾರ್ಮ್ಸ್ ಯಾವ ರೀತಿ ಆಗುತ್ತೆ, ಗ್ಲೇಷಿಯರ್ ರಚನೆಯಿಂದ ಯಾವೆಲ್ಲ ಡಿಪೋಸಿಷನಲ್ ಏನಿದೆ, ಎರೋಜನಲ್ ಫ್ಯೂಚರ್ಸ್ ಏನಾಗುತ್ತೆ, ಓಕೆ ವಿಂಡಿಂದ ಏನೇನಾಗುತ್ತೆ.
ಸೊ ಈ ರೀತಿ ಜಿಯೋಮಾರ್ಫಾಲಜಿ ಓರಿಯೆಂಟೆಡ್ ಮತ್ತು ಲ್ಯಾಂಡ್ ಫಾರ್ಮ್ಸು ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಸಿಕ್ ಆಗಿ ಒಂದು ಐಡಿಯಾ ಗೊತ್ತಿರಬೇಕು. ಸಿ ದ ಥಿಂಗ್ ಇಸ್ ದ್ಯಾಟ್ ವಿ ಹಾರ್ಡ್ಲಿ ಲೆಫ್ಟ್ ವಿತ್ ದಿ 10 days. ಇವಾಗ ಆಲ್ಮೋಸ್ಟ್ ಎಲ್ಲ ಏನು ಇಷ್ಟು ದಿವಸ ಲೈಬ್ರರಿಲಿ ಕೂತ್ಕೊಂಡು ಕಷ್ಟಪಟ್ಟು ಓದಿದ್ದೀರಾ, ಈ ಒಂದು ಅನಾಲಿಸಿಸ್ ಮುಖಾಂತರ ನಿಮಗೆ ಒಂದು 21st ನಡೀತಕ್ಕಂಥ ಎಕ್ಸಾಮಿಗೆ ಒಂದು ಬೇಸಿಕ್ ಐಡಿಯಾ ಜನರೇಟ್ ಆಗುತ್ತೆ. ಓಕೆ, ಈ ರೀತಿ ನಾನು ಕ್ವೆಶನ್ಸನ್ನು ನೋಡ್ಕೋಬೇಕಾಗತ್ತೆ, ಈ ರೀತಿ ಇದರಿಂದ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಓಕೆ, ಸೊ ಇಟ್ಸ್ ಜಸ್ಟ್ ಒನ್ ಇಂಟ್ಯೂಷನ್ ಪವರ್ ಏನಿದೆ, ನಿಮ್ಮ ಒಂದು ಇಂಟೆಲಿಜೆಂಟ್ ಗೆಸ್ಸಿಂಗ್ ಏನಿದೆ, ಅದರ ಬೇಸ್ ಮೇಲೆ ನೀವು ಈ ಅನಾಲಿಸಿಸನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ರೈಟ್. ಸೊ ಮೂವಿಂಗ್ ಫರ್ದರ್, ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸನ್ನು ಕನ್ಸರ್ವ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ, ರೈಟ್. ಸೊ ಸರ್ಕಾರ ಕಡೆಯಿಂದ ಯಾವುದಾದ್ರೂ ಕ್ರಮಗಳು ಕೈಗೊಂಡಿರ್ತಕ್ಕಂಥದ್ದು ಏನಿದೆ, ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೇನು, ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೇನು, ಈ ರೀತಿ ಎಲ್ಲ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಿರಬೇಕು. ಸೊ ವಾಟರ್ ವೇಸ್ ಆಫ್ ಕರ್ನಾಟಕ ಮೇಲೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ, ಇಂಡಿಯಾದ ಮೇಲೆ ಕೇಳಿರ್ತಕ್ಕಂಥದ್ದಿದೆ. ಸೊ ನ್ಯಾಷನಲ್ ವಾಟರ್ ಒನ್ ವೇ ಕನೆಕ್ಟ್ಸ್, ಎಲ್ಲಿಂದ ಎಲ್ಲಿಗೆ ನ್ಯಾಷನಲ್ ವಾಟರ್ ವೇ 1 ಕನೆಕ್ಟ್ ಆಗುತ್ತೆ, ನ್ಯಾಷನಲ್ ವಾಟರ್ ವೇ 2 ಎಲ್ಲಿಗೆ ಕನೆಕ್ಟ್ ಆಗುತ್ತೆ, ಇತ್ತೀಚೆಗೆ ಪ್ರಪೋಸಲಲ್ಲಿ ಎಷ್ಟು ವಾಟರ್ ವೇಸನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದಿದೆ. ಓಕೆ, ಸೊ ಇದೆಲ್ಲ ಬೇಸಿಕ್ ಮಾಹಿತಿ, ರೈಟ್. ಸೆನ್ಸಸ್ ಡಾಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ನಮಗೆ ಲಾಸ್ಟ್ ಇವಾಗ ಸೆನ್ಸಸ್ ಆಗಿರ್ತಕ್ಕಂಥದ್ದು 2011 ಅಲ್ವಾ. ಸೊ ನಾವು ಪ್ರೆಸೆಂಟ್ಲಿ ವೇರ್ ಇನ್ 2024. ಅಫಿಷಿಯಲ್ ಆಗಿ ನೋಡೋದಾದರೆ 2021 ಸೆನ್ಸಸ್ ನಡಿಬೇಕಾಗಿತ್ತು. ಸೊ ಅದು ಕೂಡ ನಮಗೆ ಡಿಜಿಟಲ್ ಸೆನ್ಸಸ್ಸು, ಬಟ್ ಬಿಕಾಸ್ ಆಫ್ ಕೋವಿಡ್ ಆ ಒಂದು ಸೆನ್ಸಸ್ ಅಂತಕ್ಕಂಥದ್ದು ಏನಿದೆ ಪ್ರೊಸೆಸ್ ಅದನ್ನು ಮುಂದಕ್ಕೆ ಹಾಕಿರೋದಿದೆ. ಸೊ ಇವಾಗ ನಮಗೆ ಅಗೇನ್ ಬೇಸಾಗಿ ವರ್ಕ್ ಆಗ್ತಕ್ಕಂಥದ್ದು ಯಾವುದಂದರೆ ಅಗೇನ್ 2011 ಸೆನ್ಸಸ್, ರೈಟ್. ಸೊ ಅದ್ರ ಮೇಲೆ ಕೂಡ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ, ಅರ್ಬನ್ ಪಾಪ್ಯುಲೇಷನ್ ಎಷ್ಟು % ಇದೆ, ರೂರಲ್ ಪಾಪ್ಯುಲೇಷನ್ ಎಷ್ಟಿದೆ. ಓಕೆ, ಸೊ ಇದನ್ನು ಈ ಒಂದು ಸೆನ್ಸಸ್ ಡಾಟಾ ಅಥವಾ ಈ ಒಂದು ಅರ್ಬನ್ ಪಾಪ್ಯುಲೇಷನ್ ಕ್ವೆಶನ್ ಏನಿದೆ, ನೀವು ಇದನ್ನು ರೂರಲ್ ಡೆವಲಪ್ಮೆಂಟ್ ಟಾಪಿಕ್ ಏನಿದೆ ಅಲ್ಲಿ ಇದನ್ನು ಕೋರ್ಲೇಟ್ ಮಾಡ್ಕೋಬೋದು. ಸಿನ್ಸ್ ಇಟ್ ಈಸ್ ಅ ಮೇಜರ್ಲಿ ಇನ್ ದಿ ಜಿಯೋಗ್ರಫಿ, ಸೊ ರೂರಲ್ ಡೆವಲಪ್ಮೆಂಟ್ ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹೇಗೆ ಸರ್ ಅಂತ ಒಂದು ಬೇಸಿಕ್ ಕ್ವೆಶನ್ ರೈಸ್ ಆದಾಗ, ಯಾವಾಗ ಗೌರ್ಮೆಂಟ್ ಈ ಒಂದು ಸೆನ್ಸಸ್ ರಿಪೋರ್ಟ್ ಪ್ರಕಾರ ನೋಡಿದಾಗ ಅರೌಂಡ್ ಮೋರ್ ದೆನ್ 68% ಆಫ್ ದಿ ಪಾಪ್ಯುಲೇಷನ್ ಏನಿದೆ ದಟ್ ಈಸ್ ಇನ್ ದಿ ರೂರಲ್ ಏರಿಯಾಸ್. ಸೊ ಇವಾಗ ಗಾಂಧೀಜಿಯವರು ಹೇಳಿರೋ ಹಾಗೆ ಕೂಡ ನಮಗೆ ನಿಜವಾದ ಭಾರತದ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಲ್ವಾ. ಸೊ ಗ್ರಾಮ ಸ್ವರಾಜ್ ಕಾನ್ಸೆಪ್ಟ್ ಏನಿದೆ, ಈ ಆಧಾರದ ಮೇಲೇ ನಮಗೆ ಬೇರೆ ಬೇರೆ ಕಮಿಟಿಗಳು, ಬಲವಂತರಾಯ್ ಮೆಹ್ತಾ ಕಮಿಟಿ ಆಗಿರ್ಬೋದು, ಅಶೋಕ್ ಮೆಹ್ತಾ ಕಮಿಟಿ ಆಗಿರ್ಬೋದು, LM ಸಿಂಘ್ವಿ ಕಮಿಟಿ ಆಗಿರ್ಬೋದು, GVK ರಾವ್ ಕಮಿಟಿ ಆಗಿರ್ಬೋದು, ರೈಟ್. ಸೊ ಇದೆಲ್ಲದರ ಜೊತೆಗೆ ನಮಗೆ ಸಾಂವಿಧಾನಿಕ ಮಾನ್ಯತೆ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿದೆ, 73rd ಮತ್ತು 74th ಅಮೆಂಡ್ಮೆಂಟು. ಸೊ ಇದೆಲ್ಲ ನಿಮಗೆ ಒಂದು ಸೈಕಲ್ ರೂಪದಲ್ಲಿ ನೀವು ಇದನ್ನು ಓದ್ಕೋಬೇಕಾಗತ್ತೆ. ನೀವು ಸಪ್ರೇಟಾಗಿ ನಾನು ರೂರಲ್ ಡೆವಲಪ್ಮೆಂಟ್ ಓದ್ತೀನಿ, ನಾನು ಸಪ್ರೇಟಾಗಿ 73rd 74th ಅಮೆಂಡ್ಮೆಂಟ್ ಓದ್ತೀನಿ ಅಂತಂದರೆ ಸಮ್ವೇರ್ ಆ ಲಿಂಕ್ ಏನಿದೆ ಅಲ್ವಾ, ಟಾಪಿಕ್ಕಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ ಏನಿದಾವೆ ಅದು ನಿಮಗೆಲ್ಲೋ ಮಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ, ರೈಟ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಏನು ಲೋ ಹ್ಯಾಂಗಿಂಗ್ ಫ್ರೂಟ್ ಏರಿಯಾಸ್ ಅಂತ ನಾನು ಟೈಮ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಅದೆಲ್ಲ ಕೂಡ ಒಂದಿಲ್ಲ ಇನ್ನೊಂದು ಕಡೆ ಕನೆಕ್ಟ್ ಆಗಿರ್ತಕ್ಕಂಥದ್ದಿದೆ. ಸೊ ಅದನ್ನು ರಿವೈಸ್ ಮಾಡಬೇಕಾದ್ರೆ ಒಂದು ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ನೀವು ಅದನ್ನು ನೋಡಿದಾಗ ಟಾಪಿಕ್ಸನ್ನು ನೀವು ಈಸಿಯಾಗಿ ಕೋರ್ಲೇಟ್ ಮಾಡ್ಕೋಬೋದು, ರೈಟ್. ಸೊ ಅದಾದಮೇಲೆ ಕೋಲು ಮತ್ತು ಪೆಟ್ರೋಲಿಯಂ ಪ್ರೊಡಕ್ಷನ್ ರೀಸನ್ಸ್ ಆಫ್ ದಿ ವರ್ಲ್ಡ್ ಯಾವಿದ್ದಾವೆ, ಇಂಡಿಯಾದಲ್ಲಿ ಯಾವಿದ್ದಾವೆ. ಸೊ ದಿಸ್ ಇಸ್ ಅಗೇನ್ ನಥಿಂಗ್ ಬಟ್ ದಿ ಕನ್ಸರ್ವೇಷನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್. ಸೊ ಇಲ್ಲಿ ಜಿಯೋಗ್ರಫಿ ಅಂತ ಬಂದಾಗ ತಮಗೆಲ್ಲ ಗೊತ್ತಿರೋ ಹಾಗೆ ಫಿಸಿಕಲ್ ಜಿಯೋಗ್ರಫಿ ಇದೆ, ರೈಟ್. ಅದಾದಮೇಲೆ ಹ್ಯೂಮನ್ ಜಿಯೋಗ್ರಫಿ ಮೇಲೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಅದಾದಮೇಲೆ ಮೇಜರ್ ಮ್ಯಾಪಿಂಗ್ ಮೇಲೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ, ರೈಟ್. ಯಾಕೆಂದರೆ ಮೇಜರ್ ಸೀಸ್ ಮತ್ತು ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ ಅಂತ ನಾವು ನೋಡಿದಾಗ ಬ್ಲ್ಯಾಕ್ ಸಿ ಮೇಲೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ, ರಷ್ಯಾ ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ, ರೈಟ್. ಯಾಕೆಂದರೆ ಡೈರೆಕ್ಟಾಗಿ ಕ್ವೆಶನ್ ರಷ್ಯಾ ಯುಕ್ರೇನ್ ವಾರ್ ಮೇಲೆ ಜಿಯೋಗ್ರಫಿ ರಿಲೇಟೆಡ್ ಏನು ಕೇಳ್ಬೋದು, ಅಲ್ಲಿ ಯುಕ್ರೇನ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಸಮುದ್ರ ಯಾವುದಿದೆ, ರೈಟ್. ಸೊ ಬೇರೆ ಬೇರೆ ಮೌಂಟೇನ್ಸ್ ಯಾವ ಇದ್ದಾವೆ. ಸೊ ಈ ರೀತಿ ಹಲವಾರು ಕ್ವೆಶನ್ಸು ನಮಗೆ ಮ್ಯಾಪಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಟ್ರೈಬ್ಸ್ ಯಾವಿದ್ದಾವೆ ವರ್ಲ್ಡಲ್ಲಿ ಇರ್ತಕ್ಕಂಥದ್ದು, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಟ್ರೈಬ್ಸ್ ಯಾವಿದ್ದಾವೆ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಕ್ವೆಶನ್ಸ್ ಕೇಳಿರ್ತಕ್ಕಂಥದ್ದಿದೆ. ನೀವೇನು ಇವಾಗ ಒಂದು KS ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಸಿಲೆಬಸ್ ಇದೆ, ಇಲ್ಲೂ ಕೂಡ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಡೆಸಿಫರ್ ಮಾಡಿದ್ರೆ ನಿಮಗೆ ಸೇಮ್ ಸಿಲೆಬಸ್ ಇದೆ, ರೈಟ್. ಸೊ ದ ಥಿಂಗ್ ಈಸ್ ದಟ್ ಅಲ್ಲಿ ಕೇಳ್ತಕ್ಕಂಥ ಕ್ವೆಶನ್ ಲೆವೆಲ್ ಬೇರೆ ಇದೆ KS ಅಲ್ಲಿ. ಸೊ ಗ್ರೂಪ್ಸಿಗೆ ಒಂದು ಹೆಜ್ಜೆ ಟಾಪಿಕ್ಸ್ ಜಾಸ್ತಿ ಇರೋದ್ರಿಂದ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕ್ವೆಶನ್ಸು ಇನ್ನೂ ಒಂದು ಸ್ವಲ್ಪ ಟಫ್ ಆಗಿ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ, ರೈಟ್. ಸೊ ಮೂವಿಂಗ್ ಫಾರ್ವರ್ಡ್, ಇಲ್ಲಿ ನಾವು ಎಕನಾಮಿ ಅಂತ ನೋಡಿದಾಗಲೂ ಕೂಡ ಒಳ್ಳೊಳ್ಳೆ ಟಾಪಿಕ್ಸ್ ಏನಿದ್ದಾವೆ, ಮೇಜರಾಗಿ ಬೂಮಿಂಗಲ್ಲಿ ಇರ್ತಕ್ಕಂಥ ಟಾಪಿಕ್ಸು, ಬರ್ನಿಂಗ್ ಟಾಪಿಕ್ಸ್ ಯಾವಿದ್ದಾವೆ ಅದ್ರ ಮೇಲೆ ತುಂಬ ಒಂದು ಕ್ವೆಶನ್ಸ್ ಕೇಳಿರ್ತಕ್ಕಂಥದ್ದಿದೆ. ಉದಾಹರಣೆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 20 to 25.
ಸೊ ಇದು ನೀವು ಏನಾದರೂ KS ಮೇನ್ಸಲ್ಲಿ ನೋಡಿದಾಗಲೂ ಕೂಡ ಲಾಸ್ಟ್ ಟೈಮ್ ನಿಮಗೆ ಡೈರೆಕ್ಟ್ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಡಬ್ಲಿಂಗ್ ಆಫ್ ದಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು, ಸೊ ಡಬ್ಲಿಂಗ್ ಆಫ್ ದಿ ಇನ್ಕಮ್ ಆಫ್ ದಿ ಗೌರ್ಮೆಂಟು, ಸೊ I4 ಸ್ಟ್ರಾಟಜಿ ಅಂತಂದ್ರೇನು, ಓಕೆ, ಕರ್ನಾಟಕ ಉದ್ಯೋಗ ಮಿತ್ರ ಸಾಫ್ಟ್ವೇರ್ ಬಗ್ಗೆ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಒಂದು ಓವರ್ ಆಲ್ 360 ಡಿಗ್ರಿ ಅಪ್ರೋಚಲ್ಲಿ ನಾಲೆಜ್ ಇದ್ದಾಗ ಸೊ ಈ ರೀತಿ ಕ್ವೆಶನ್ಸ್ಗೆ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನಾವು ಸಿಲೆಬಸ್ಸಲ್ಲಿ ಎಕನಾಮಿ ಅಂತ ನೋಡೋದಾದರೆ ಸೊ ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಅರ್ಥಶಾಸ್ತ್ರದ ಒಂದು ಪಾತ್ರ ಏನಿದೆ ಅಂತಲೇ ಕ್ವೆಶನ್ ಕೇಳಿರ್ತಕ್ಕಂಥದ್ದೆ. ಸೊ ನಮ್ಗೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಕೂಡ ಅದೇ ರೀತಿ ಇದೆ. ಸೊ ಅದರಲ್ಲಿ ನಾವು ನೋಡೋದಾದರೆ ಈ ರೀತಿ ಬೇರೆ ಬೇರೆ ಟಾಪಿಕ್ಸನ್ನು ನಾವಿಲ್ಲಿ ಡೆಸಿಫರ್ ಮಾಡ್ಕೋಬೋದು. ಸೊ ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ದಿ CTI ಪೇಪರ್ ಇಟ್ ಸೆಲ್ಫ್ ಓನ್ಲಿ, ರೈಟ್. ಸೊ ಇಲ್ಲಿ GDP, GNP, ನ್ಯಾಷನಲ್ ಇನ್ಕಮ್ಮು, ಅವ್ರ ಬೇಸಿಕ್ ಡೆಫಿನೇಷನ್ಸು, ಬೇಸ್ ಇಯರು, ಓಕೆ. ಸೊ ಡಿಫ್ರೆನ್ಸಸ್ ಕೂಡ ನಿಮಗೆ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಿರ್ತಾರೆ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಕ್ವೆಶನ್ಸಲ್ಲಿ ಕೇಳಿರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಮೇಜರ್ ಇಂಡಸ್ಟ್ರಿಯಲ್ ಹಬ್ಸ್ ಆಫ್ ಕರ್ನಾಟಕ ಯಾವುದಿದ್ದಾವೆ, ಇಂಡಿಯಾದ ಯಾವ್ಯಾವ ಇದ್ದಾವೆ, ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಎಲ್ಲಿ ಲೊಕೇಟ್ ಆಗಿರೋದಿದೆ, ಓಕೆ. ಸೊ ಈಸ್ಟರ್ನ್ ಪಾರ್ಟಲ್ಲೇ ಜಾಸ್ತಿ ಏಕೆ ಲೊಕೇಟ್ ಆಗಿರೋದಿದೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಶುಗರ್ ಕ್ಯಾನ್ ಪ್ರೊಡಕ್ಷನ್ ಇನ್ ದಿ ನಾರ್ತ್ ಇಂಡಿಯಾ ಆ್ಯಂಡ್ ಸೌತ್ ಇಂಡಿಯಾ, ಓಕೆ. ಸೊ ಈ ರೀತಿ ಓವರಾಲ್ ಆಗಿ ಅಗೇನ್ ದಿಸ್ ಇಸ್ ಅ ಪಾರ್ಟ್ ಆಫ್ ಎಕನಾಮಿ ಇದ್ರೂ ಕೂಡ ನೀವು ಇದನ್ನು ಜಿಯೋಗ್ರಫಿಯಲ್ಲಿ, ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಇಂಡಸ್ಟ್ರೀಸ್ ಅಂತ ಸಪ್ರೇಟ್ ಟಾಪಿಕೇ ಇದೆ, ಓಕೆ. ಸೊ ಈ ರೀತಿ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಏನಿದೆ ದಿಸ್ ಶುಡ್ ಬಿ ಐ ಇಂಟಿಗ್ರೇಟೆಡ್ ಒನ್, ರೈಟ್. ಸೊ ನಾವಿಲ್ಲಿ ನೋಡೋದಾದರೆ RBI ಇಂದ ರಚನೆ ಆಗಿರ್ತಕ್ಕಂಥ ಬೇರೆ ಬೇರೆ ಕಮಿಟಿಗಳು, ಫಾರ್ ಎಕ್ಸಾಂಪಲ್ ಬಿಮಲ್ ಜನಾನ್ ಕಮಿಟಿ ಆಗಿರ್ಬೋದು, ಉರ್ಜಿತ್ ಪಟೇಲ್ ಕಮಿಟಿ ಆಗಿರ್ಬೋದು, ರಘುರಾಮ್ ರಾಜನ್ ಕಮಿಟಿ ಆಗಿರ್ಬೋದು, ಸುಬ್ರಹ್ಮಣ್ಯನ್ ಕಮಿಟಿ ಆಗಿರ್ಬೋದು, ಈ ಎಲ್ಲ ಕಮಿಟೀಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟು, ರೈಟ್. ಸೊ ಅದರ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಆಸ್ಪೆಕ್ಟಲ್ಲಿ ನೋಡಿದಾಗ K. ಕಾಂತರಾಜ್ ಅವರು ಕೂಡ ಕಮಿಟಿ, ಸೊ ವಿಚ್ ಇಸ್ ಅಗೇನ್ ರಿಲೇಟೆಡ್ ವಿತ್ ದಿ ಕಾಸ್ಟ್ ಸೆನ್ಸಸ್, ಅದು ಕೂಡ ತುಂಬ ಸುದ್ದಿಯಲ್ಲಿದೆ. ಅದ್ರ ಮೇಲೆ ಕೂಡ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ರೈಟ್. ಸೊ ಕರೆಂಟ್ ಅಫೇರ್ಸು ಮತ್ತು ಸ್ಟ್ಯಾಟಿಕ್ ಏನಿದೆ, ರೈಟ್. ಸೊ ಅಲಾಂಗ್ ವಿತ್ ದಿ ಸಬ್ಜೆಕ್ಟ್ಸ್ ನೀವು ಅದನ್ನು ರೆಗ್ಯುಲರ್ ನ್ಯೂಸ್ ಪೇಪರ್ ಓದೋದ್ರ ಮುಖಾಂತರ ಕೂಡ ಅಲ್ಲಿ ಅಪ್ಡೇಟನ್ನು ಮಾಡ್ಕೋಬೋದು. ಸೊ ಇನ್ಫ್ಲೇಷನ್ ಅಂದ್ರೇನು, ಬೇರೆ ಬೇರೆ ಟೈಪ್ಸ್ ಏನಿದಾವೆ ಇನ್ಫ್ಲೇಷನ್ದು, ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಅಂದ್ರೇನು, ಸ್ಕ್ಯೂಫ್ಲೇಷನ್ ಅಂದ್ರೇನು, ಡಿಫ್ಲೇಷನ್ ಅಂದ್ರೇನು, ಓಕೆ. ಸೊ ಸ್ಟೇಜಸ್ ಆಫ್ ದಿ ಎನೆಕ್ಟ್ಮೆಂಟ್ ಆಫ್ ದಿ ಬಜೆಟ್. ಸೊ ನೀವು ಇದನ್ನು ಪಾಲಿಟಿಯಲ್ಲಿ ಕೂಡ ಒಂದು ಬಜೆಟನ್ನು ಪ್ರಪೋಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೊಸೆಸ್ ಎಲ್ಲ ನಡೆಯುತ್ತೆ, ರೈಟ್. ಸೊ ಅದು ಪಾಲಿಟಿಯಲ್ಲೂ ಕೂಡ ಅದನ್ನು ಓದ್ಕೋಬಹುದು. ನಮಗೆ ಎಕನಾಮಿಯಲ್ಲಿ ಕೂಡ ತುಂಬ ಇಂಪಾರ್ಟೆಂಟು. ಬೇರೆ ಬೇರೆ ರೀತಿಯಾದ ಟ್ಯಾಕ್ಸಸ್ ಯಾವಿದೆ, ವ್ಯಾಟ್ ಅಂದ್ರೇನು, GST ಅಂದ್ರೇನು, ಸರ್ಚಾರ್ಜ್ ಅಂದ್ರೇನು, ಓಕೆ. ಸೊ ಅದ್ರ ಜೊತೆಗೆ ಸೆಸ್ ಅಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ಸೆಸ್ ಮತ್ತು ಸರ್ಚಾರ್ಜ್ ಅಂದ್ರೇನು, ಸೊ ಅಗ್ರಿಕಲ್ಚರು ಸೆಸ್ ಎಷ್ಟಿದೆ, ಎಜುಕೇಷನ್ ರಿಲೇಟೆಡ್ ಸೆಸ್ ಎಷ್ಟಿದೆ, ಸೊ ಈ ರೀತಿ ಮತ್ತು ವೇರಿಯಸ್ ಡೆಫಿನೇಷನ್ಸ್ ಕೂಡ ನಿಮ್ಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಉದಾಹರಣೆಗೆ ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಫಿಸಿಕಲ್ ಡೆಫಿಸಿಟ್ ಅಂದ್ರೇನು, ಮಾನಿಟರಿ ಪಾಲಿಸಿ ಅಂದ್ರೇನು, ಓಕೆ. ಸೊ ಫಿಸಿಕಲ್ ಪಾಲಿಸಿ ದಟ್ ಇಸ್ ನಥಿಂಗ್ ಬಟ್ ಅಗೇನ್ ಬಜೆಟ್ ಅಂದ್ರೇನು, ಯಾರದನ್ನು ಪ್ರಪೋಸ್ ಮಾಡ್ತಾರೆ, ಮಾನಿಟರಿ ಪಾಲಿಸಿ ಯಾರದನ್ನು ಹೆಡ್ ಮಾಡ್ತಾರೆ, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಗೌರ್ಮೆಂಟ್ ರಿಪ್ರೆಸೆಂಟೇಟಿವ್ ಎಷ್ಟು ಜನ ಇದ್ದಾರೆ, ವಾಟ್ ಈಸ್ ದ ವೋಟಿಂಗ್ ಪವರ್ ಆಫ್ ದಿ RBI ಗವರ್ನರ್, ಓಕೆ. ಸೊ ಈ ರೀತಿ ಇದೆಲ್ಲ ನೀವು ಸೋ ಫಾರ್ ಓದಿರೋದಿದೆ ಅಲ್ವಾ. ಇವಾಗ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ಈ ಒಂದು ಅನಾಲಿಸಿಸನ್ನು ಬೇಸಾಗಿ ಇಟ್ಕೊಂಡು ಬೇರೆ ಟಾಪಿಕ್ಸ್ ಓದೋಕ್ಕಿಂತ ಮೊದಲು ಈ ಟಾಪಿಕ್ಸ್ಗೆ ಟಾಪ್ ಪ್ರಯಾರಿಟಿ ಕೊಡಬೇಕಾಗಿರೋದು ತುಂಬ ಇಂಪಾರ್ಟೆಂಟು, ಓಕೆ. ಸೊ ಅದಾದಮೇಲೆ ಇಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ಗೆ ನಾವು ಕರ್ನಾಟಕ ಎಕನಾಮಿ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ನಂಜುಂಡಪ್ಪ ಕಮಿಟಿ, ರೈಟ್. ಸೊ ಅದನ್ನು ನಾವು ಹೈ ಪವರ್ಡ್ ಕಮಿಟಿ ಅಂತ ಕೂಡ ಕರಿತೀವಿ. ಸೊ ಈ ರೀತಿ ನಿಮಗೆ ಓವರಾಲ್ ಆಗಿ ನಾವು ಇವಾಗ ಎನ್ವೈರ್ಮೆಂಟ್ ಎಕಾಲಜಿ ನೋಡಿರೋದಿದೆ, ಹಿಸ್ಟ್ರಿ ನೋಡಿರೋದಿದೆ, ಎಕನಾಮಿ ನೋಡಿರೋದಿದೆ, ಜಿಯೋಗ್ರಫಿ ಟಾಪಿಕ್ಸ್ ನೋಡಿರೋದಿದೆ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾವು ಪಾಲಿಟಿ ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನೋಡಿರೋದಿದೆ. ಇದೆಲ್ಲವನ್ನು ನೀವು ಬೇಸಾಗಿ ಇಟ್ಕೊಂಡು ನಿಮ್ಮ ಒಂದು 21st ನಡೀತಕ್ಕಂಥ ಎಕ್ಸಾಮಿಗೆ ರೆಡಿಯಾಗಿ, ರೈಟ್. ಬಿಕಾಸ್ ಕಮ್ಯುನಿಕೇಷನ್ ಪೇಪರ್ ವಿಲ್ ಪ್ಲೇಸ್ ಇಟ್ಸ್ ರೋಲ್ ಎಂಡ್ ಆಫ್ ದಿ ಡೇ. ಅಪಾರ್ಟ್ ಫ್ರಮ್ ದಟ್ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ಏನಿದ್ದಾವೆ, ನಾನು ಇಲ್ಲಿ ಕೂಡ ಟಾಪಿಕ್ಸ್ ಕೂಡ ಚೂಸ್ ಮಾಡಬೇಕಾದ್ರೆ ಒಂದು ಕೋರ್ ಸಬ್ಜೆಕ್ಟು ಮತ್ತು ಇನ್ನೊಂದು ಲೋ ಹ್ಯಾಂಗಿಂಗ್ ಫ್ರೂಟ್ ಥರ ಇರ್ತಕ್ಕಂಥ ಟಾಪಿಕ್ಸನ್ನೇ ಇಲ್ಲಿ ನಿಮಗೆ ಕಂಪೇರ್ ಮಾಡಿ ನಾನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಸೊ ಈ ಒಂದು ಅನಾಲಿಸಿಸನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಏನು ಕನಸಿದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತಕ್ಕಂಥದ್ದು, ಸೊ ಆ ಒಂದು ಕನಸಿಗೆ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಈ ಒಂದು ಚಿಕ್ಕದಾದ ಒಂದು ಅನಾಲಿಸಿಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ವಂದನೆಗಳೊಂದಿಗೆ ನಿಮ್ಮ ನಾಗರಾಜ್ ನಿಂಬಾಳ್ಕರ್. ಥ್ಯಾಂಕ್ ಯು.